ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1. ಅಲ್ಲಿ ಪ್ರೀವಿಯಸ್ ನನ್ನ ವೀಡಿಯೋಸಲ್ಲಿ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಸಿ ಒ ವೈಸು ಯಾವ ಥರ ಬರುತ್ತೆ ಅಂತ ನೋಡಿದ್ರಿ. ಅದೇ ಥರ MCQ ಕ್ವಶನ್ಸ್ಗಳು ಯಾವ್ಯಾವ ಸಿ ಒದಲ್ಲಿ ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಸಕ್ಸೀಡ್ ಆಗ್ಬೋದು ಅಂತ ನೋಡಿದ್ರಿ. ಸೊ ಇನ್ ಕಂಟಿನ್ಯೂಯಿಂಗ್ ದ್ಯಾಟ್, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಪ್ರಾಕ್ಟೀಸ್ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್ ಕ್ವಶನ್. ನಿಮಗೆಲ್ಲ ಗೊತ್ತೇ ಇದೆ ಸಿಲೆಬಸ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಸೆಕ್ಷನ್ 2 ಅಲ್ಲಿ ಬರುತ್ತೆ. ಅಲ್ಲಿ ಸೆಕ್ಷನ್ 2 ಅಲ್ಲಿ ನಿಮಗೆ 8 ಕ್ವಶನ್ಸ್ ಬರುತ್ತೆ. 8ಅಲ್ಲಿ 5 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಯಾವ್ಯಾವ ಸಿ ಒ ಇಂದ ಎಷ್ಟೆಷ್ಟು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತಲೂ ಕೂಡ ಆಲ್ರೆಡಿ ಆ ಸ್ಕೀಮ್ ಆಫ್ ಏನು ಟೇಬಲ್ ಆಫ್ ಸ್ಪೆಸಿಫಿಕೇಶನಲ್ಲಿ ನಿಮ್ಗೆ ಆಲ್ರೆಡಿ ಸಿಲೆಬಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಯೂಶುವಲಿ ಯು ವಿಲ್ ಗೆಟ್ 2 ಕ್ವಶನ್ ಫ್ರಮ್ ದ CO1. ಸೊ 2 ಮಾರ್ಕ್ಸ್ದು ಒಂದು ಕ್ವಶನ್ನು 2 ಮಾರ್ಕ್ಸ್ದು ಒಂದು ಕ್ವಶನ್ ಫ್ರಮ್ CO1 ಇಂದ ಬರುತ್ತೆ. ಅಂದರೆ CO1 ಅಂತ ಹೇಳಿದ್ರೆ ಯೂನಿಟ್ಸ್ ಆ್ಯಂಡ್ ಕನ್ವರ್ಷನ್ಸ್ ಇದೆಯಲ್ಲ ಅದರಲ್ಲಿ. ಅದೇ ಥರ CO2 ಅಲ್ಲಿ ನಿಮಗೆ 3 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. ಸೊ CO3 ಅಲ್ಲಿ ಕೂಡ 3 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇದೆ. CO4 ಅಲ್ಲಿ 1 ಕ್ವಶನ್ ಬರುತ್ತೆ. ಸೊ CO1 ಅಲ್ಲಿ 1, CO2 ಅಲ್ಲಿ 3, CO3 ಅಲ್ಲಿ 3 ಆ್ಯಂಡ್ CO4 ಅಲ್ಲಿ 1. ಸೊ CO1 ರಿಲೇಟೆಡ್ ಟು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್, CO2 is related to materials and mechanical properties, CO3 is related to kinematics, velocity ratios of belt and gear drives, and CO4 is related to temporary and permanent fasteners. So ಇಷ್ಟು ಕ್ವಶನ್ಸ್ ನೀವು ಕಲಿತ್ರೆ ಇದರಲ್ಲಿ 5 ಕ್ವಶನ್ ಯಾವುದಾದ್ರೂ ಬರೆದ್ರೆ you will get 10 marks in this section also. So I'm going to give some practice ಸೆಷನ್ ಸೊ ದಟ್ ಯು ಕ್ಯಾನ್ ಇದೇ ಥರ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ರೆಡಿ ಆಗ್ಬೋದು ಅನ್ನೋ ಇಂಟೆನ್ಷನಿಂದ ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ಯಾವ್ಯಾವ ಥರ ಕ್ವಶನ್ಸ್ ಬರಬಹುದು, ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಸೊ CO1 ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಬ್ರೀಫಾಗಿ ಹೇಳೋದಾದರೆ CO1ನಲ್ಲಿ ಫಂಡಮೆಂಟಲ್ ಯೂನಿಟ್ಸು, ಡಿರೈವ್ಡ್ ಯೂನಿಟ್ಸು, ಮತ್ತು ಡಿರೈವ್ಡ್ ಯೂನಿಟ್ಸಲ್ಲಿ ಬರುವಂತಹ ಮೆಕ್ಯಾನಿಕಲ್ ಟರ್ಮ್ಸ್ ಲೈಕ್ ಫೋರ್ಸ್, ಎನರ್ಜಿ, ಪ್ರೆಷರ್, ವೆಲಾಸಿಟಿ, ಆಕ್ಸಿಲರೇಷನ್, ಪವರ್, ಸ್ಟ್ರೆಸ್, ಅವೆಲ್ಲ ಇಂಪಾರ್ಟೆಂಟ್ ಟರ್ಮ್ಸ್ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಬರುವಂಥದ್ದು. ಅದ್ರದ್ದು ಡಿರೈವ್ಡ್ ಯೂನಿಟ್ಸ್ ಯಾವ ಥರ, ಫಾರ್ಮುಲಾ ಯಾವ ಥರ ಬರೀಬೇಕು, ಅದ್ರದ್ದು SI ಯೂನಿಟ್ ಯಾವ ಥರ ಇದೆ ಅನ್ನೋದು ತಿಳ್ಕೊಂಡ್ವಿ. ಕೆಲವೊಂದು ಯೂನಿಟ್ಸ್ ಕನ್ವರ್ಷನ್ ಮಾಡಿದ್ವಿ. ಟೆಂಪ್ರೇಚರ್ ಡಿಗ್ರಿ ಫ್ಯಾರನ್ಹೀಟಿಂದ ಡಿಗ್ರಿ ಸೆಂಟಿಗ್ರೇಡ್ಗೆ, ಡಿಗ್ರಿ ಕೆಲ್ವಿನಿಂದ ಡಿಗ್ರಿ ಸೆಂಟಿಗ್ರೇಡ್ಗೆ. ಅದೇ ಥರ we have come across so many varieties like ಡೆನ್ಸಿಟಿನ kg per meter cube ಹೆಂಗೆ ಕನ್ವರ್ಟ್ ಮಾಡೋದು, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ. ಸೊ ಮೆನಿ ಎಕ್ಸಸೈಸಸ್ ವಿ ಹ್ಯಾವ್ ಡನ್ ಇನ್ ಆರ್ ರೆಗ್ಯುಲರ್ ಕ್ಲಾಸಸ್. ಸೊ ಅದನ್ನು ಇವಾಗ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ಬೋದು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ವಿಲ್ ಟೇಕ್ ಸ್ಯಾಂಪಲ್ ಕ್ವಶನ್ಸ್ ಲೈಕ್ ದಿಸ್. ಡಿಫೈನ್ ಪ್ರೆಷರ್ ಆ್ಯಂಡ್ ಗಿವ್ ಇಟ್ಸ್ SI ಯೂನಿಟ್. ಸೊ ಈ ಥರ ಬರುತ್ತೆ ಕ್ವಶನ್ನು. ಫಾರ್ ದ ಡೆಫಿನಿಷನ್ ಇಟ್ ವಿಲ್ ಬಿ ಫಾರ್ 1 ಮಾರ್ಕ್ಸ್. ಆ್ಯಂಡ್ ಫಾರ್ ದ SI ಯೂನಿಟ್ ಇಟ್ ವಿಲ್ ಬಿ ಫಾರ್ 1 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ ಇದು. ನೀವು ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಅ ಬಿಗ್ ಆನ್ಸರ್ಸ್ ಲೈಕ್ 2 or 3 ಲೈನ್ಸ್ ಆನ್ಸರ್ಸ್ ಅಲ್ಲ. ಯು ಕ್ಯಾನ್ ರೈಟ್ ಅ ಸಿಂಗಲ್ ಲೈನ್ ಆನ್ಸರ್. ಪ್ರೆಷರ್ ಅಂದರೆ ಏನು ಅಂತ ಬರೆದ್ರೆ ಸಾಕು. ಆ್ಯಂಡ್ ಐ ಆಮ್ ಟೆಲಿಂಗ್ ಅಗೈನ್, ಪ್ರೆಷರ್ ಅಂದರೆ ಕನ್ನಡದಲ್ಲಿ ಒತ್ತಡ ಅಂತ ಕರೀತಾರೆ. ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಇನ್ ಯುವರ್ ರೀಜನಲ್ ಲ್ಯಾಂಗ್ವೇಜ್ ಆಲ್ಸೋ, ಇಲ್ಲ ದಟ್ ಇಸ್ ಇನ್ ಕನ್ನಡ ಆಲ್ಸೋ. ಸೊ ಇಟ್ ಈಸ್ ವೆರಿ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಒಂದು ಅವಕಾಶ. ನಿಮಗೆ ಇಂಗ್ಲೀಷಲ್ಲಿ ಬರೆಯೋದು ಕಷ್ಟ ಆದರೆ ಕನ್ನಡದಲ್ಲೂ ಬರೀಬೋದು. ಒತ್ತಡ ಅಂದರೆ ಏನು? ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಫೀಲ್ಡಲ್ಲಿ ಪ್ರೆಷರ್ ಬರುತ್ತೆ. ಏನಂಗಂದರೆ ಅದರದ್ದು SI ಯೂನಿಟನ್ನು ಹೆಂಗೆ ಅಳಿತಾರೆ ಅದನ್ನು. ಸೊ ಅದ್ರ ಬಗ್ಗೆ ಆನ್ಸರ್ ಏನು ಬರೀಬೇಕು ಅಂದರೆ ನೋಡಿ, ಪ್ರೆಷರ್ ಈಸ್ ಎ ಮೆಜರ್ ಆಫ್ ಹೌ ಮಚ್ ಫೋರ್ಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಎ ಸ್ಪೆಸಿಫಿಕ್ ಏರಿಯಾ. ಯಾವುದೋ ಒಂದು ಏರಿಯಾದಲ್ಲಿ ಎಷ್ಟು ಫೋರ್ಸು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಎಷ್ಟು ಫೋರ್ಸು ಆ ಏರಿಯಾದಲ್ಲಿ ಬೀಳ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡುವಂಥ ಟರ್ಮ್ಗೆ ನಾವು ಪ್ರೆಷರ್ ಅಂತ ಕರಿತೀವಿ. ಪ್ರೆಷರ್ನ ಯಾವ ಥರ ಫಾರ್ಮುಲಾ ಇಲ್ಲಿ ಬರಿಬೋದು? ಇಟ್ ಈಸ್ ದ ರೇಷಿಯೋ ಆಫ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ ಟು ದ ಏರಿಯಾ ಅಂತ ಬರೆದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡೆಫಿನಿಷನ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡೆಫಿನಿಷನ್. ಇಫ್ ಯು ಡೋಂಟ್ ನೋ ದ ಡೆಫಿನಿಷನ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಇಫ್ ಯು ನೋ ದ ಫಾರ್ಮುಲಾ ಯು ಕ್ಯಾನ್ ಎಲಾಂಗೇಟ್. ಲೈಕ್ ಪ್ರೆಷರ್ ಅಂದರೆ ಫೋರ್ಸ್ ಬೈ ಏರಿಯಾ ಅಂತ ಗೊತ್ತಿರುತ್ತೆ ನಿಮಗೆ. You can make a sentence on this. So pressure is defined as the ratio of force to the specific area ಅಂತ ಬರೆದ್ರೆ ಸಾಕು. ಇನ್ನು SI ಯೂನಿಟ್ಗೆ ಬಂದರೆ ವಿ ಹ್ಯಾವ್ ಸೋ ಮೆನಿ ಟರ್ಮ್ಸ್ ಫಾರ್ ಪ್ರೆಷರ್. SI ಯೂನಿಟ್ನ ಅಳಿಯೋದು, ಅದರಲ್ಲಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ಬೇಸಿಕ್ ಯೂನಿಟು. ನ್ಯೂಟನ್ ಏನಕ್ಕೆ ಅಂದರೆ ನ್ಯೂಮರೇಟರಲ್ಲಿ ಫೋರ್ಸ್ ಇದೆ, ಡಿನೋಮಿನೇಟರ್ದಲ್ಲಿ ಏರಿಯಾ ಇದೆ, ಅದಕ್ಕೆ ಮೀಟರ್ ಸ್ಕ್ವೇರ್ ಬರೆದಿದ್ದೀವಿ. ಸೊ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಗೆ 1 ಪ್ಯಾಸ್ಕಲ್ ಅಂತ ಕರೀತಾರೆ. ಐದರ್ ಯು ಕ್ಯಾನ್ ರೈಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಆರ್ ಯು ಕ್ಯಾನ್ ರೈಟ್ ಪ್ಯಾಸ್ಕಲ್, ಆರ್ ಯು ಕ್ಯಾನ್ ರೈಟ್ ಮೆಗಾ ಪ್ಯಾಸ್ಕಲ್, ಆರ್ ಯು ಕ್ಯಾನ್ ರೈಟ್ ಬಾರ್. ಇವೆಲ್ಲ SI ಯೂನಿಟ್ಸ್ದು ಪ್ರೆಷರ್ದು SI ಯೂನಿಟ್ಸ್ಗಳಾಗಿರೋದ್ರಿಂದ ಯಾವುದಾದ್ರೂ ಬರೀರಿ. KPA ಅಂತಲೂ ಕರಿಬೋದು, ಕಿಲೋ ಪ್ಯಾಸ್ಕಲ್,
ಸೊ ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ಪ್ಯಾಸ್ಕಲ್ ಇಸ್ ನೋನ್ ಆಸ್ ದ ಯೂನಿಟ್ ಆಫ್ ಅ ಪ್ರೆಷರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಡೆಫಿನೇಷನ್ಗೆ 1 ಮಾರ್ಕ್ಸು, ಯೂನಿಟ್ಗೆ 1 ಮಾರ್ಕ್ಸು. ಸೊ 2 ಲೈನ್ ಆನ್ಸರ್ ಬೇಕಷ್ಟೇ ಇಲ್ಲಿ. ಅದೇ ಥರ ಪ್ರೆಷರ್ ಅಂತ ಬದಲು ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಬರ್ಬೋದು. ಪವರ್ ಅಂದರೆ ಏನು ಅಂತ ಕೇಳ್ಬೋದು, ಅದ್ರ SI ಯೂನಿಟ್ ಬರೀರಿ. ಫೋರ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಅದ್ರ SI ಯೂನಿಟ್ ಬರೀರಿ. ಸ್ಟ್ರೆಸ್ ಅಂದರೆ ಏನು ಅಂತ ಕೇಳ್ಬೋದು, ಅದ್ರ SI ಯೂನಿಟ್ ಬರೀರಿ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನೋಡಿ, ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಯು ಮೈಟ್ ಗೆಟ್ ಇಸ್ ರೈಟ್ ಸ್ಟೇಟ್ ದ SI ಯೂನಿಟ್ ಆಫ್ ಫೋರ್ಸ್ ಆ್ಯಂಡ್ ಎನರ್ಜಿ. ಫೋರ್ಸು ಮತ್ತು ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಟರ್ಮ್ಸು ಇಂಜಿನಿಯರಿಂಗ್ ಫೀಲ್ಡಲ್ಲಿ. ಅದ್ರದ್ದು SI ಯೂನಿಟ್ ಏನು ಫೋರ್ಸ್ದು, ಎನರ್ಜಿದು SI ಯೂನಿಟ್ ಏನು. ಫೋರ್ಸ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಎಷ್ಟು ನ್ಯೂಟನ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಹಾಗಾಗಿ ಫೋರ್ಸನ್ನು ನಾವು ಯಾವಾಗಲೂ ನ್ಯೂಟನಲ್ಲಿ ಅಳಿತೀವಿ, ಎನರ್ಜಿನ ನಾವು ಜೌಲಲ್ಲಿ ಅಳಿತೀವಿ. ಎಷ್ಟು ಜೌಲ್ ಆಫ್ ಎನರ್ಜಿ ಖರ್ಚಾಗ್ತಾ ಇದೆ ಅಂತ ಕರಿತೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಭಾಷೆಯಲ್ಲಿ. ಹಾಗಾಗಿ SI ಯೂನಿಟ್ ಆಫ್ ಫೋರ್ಸ್ ಕೇಳಿದ್ರೆ ದ SI ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್. ಯು ಕ್ಯಾನ್ ರೈಟ್ ಇನ್ ಸಿಂಬಲ್ ಆಲ್ಸೋ, ಯು ಕ್ಯಾನ್ ರೈಟ್ ಇನ್ ವರ್ಡ್ಸ್ ಆಲ್ಸೋ. ಎರಡರಲ್ಲಿ ಯಾವ್ದು ಬರೆದ್ರೂ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಮಿಲರ್ಲಿ ದ SI ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್. ಜೌಲ್ಗೆ ಜೌಲ್ ಅಂತಲೂ ಬರೀಬೋದು, ಅವ್ರ ಕ್ಯಾಪಿಟಲ್ ಜೇನು ಬರೀಬೋದು. ಸೊ ದಿಸ್ ಇಸ್ ಹೌ ಯು ರೈಟ್ ದ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ನೋಡಿ, ಅನದರ್ ಒಂದು ಕನ್ವರ್ಷನ್ ಕ್ವಶನ್ ಇದೆ ಇಲ್ಲಿ. 1 ಕಿಲೋಮೀಟರ್ ಪರ್ ಅವರಿಂದ 1 ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಇದು ಏನು ಕೊಟ್ಟಿಲ್ಲ ಅಂದರೆ 1 ಅಂತ ಅರ್ಥ. ಇಲ್ಲಿ 1 ಕಿಲೋಮೀಟರ್ ಪರ್ ಅವರ್ನ 1 ಮೀಟರ್ ಪರ್ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ರೆ, ಅಂದರೆ ಲೈಕ್ 1 ಬರಲ್ಲ ಇಲ್ಲಿ ಆನ್ಸರು. ಕಿಲೋಮೀಟರ್ ಇರೋದ್ರಿಂದ, ಅವರ್ ಇರೋದ್ರಿಂದ ಸಮಥಿಂಗ್ ಆನ್ಸರ್ ಬರುತ್ತೆ ಇಲ್ಲಿ. ಹಾಗಾಗಿ ಏನು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಬಿಫೋರ್ ಟೇಕಿಂಗ್ ದಿಸ್ ಟೈಪ್ ಆಫ್ ಕ್ವಶನ್ ಯು ಶುಡ್ ಡೂ ಲೈಕ್ ದಿಸ್. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇದೆ, ಹೌ ಮೆನಿ ಮೀಟರ್. ಸೊ ದ್ಯಾಟ್ ಯು ಶುಡ್ ನೋ. ನಿಮಗೆಲ್ಲ ಗೊತ್ತಿರುತ್ತೆ 1 ಕಿಲೋಮೀಟರ್ ಅಂದರೆ, ಕಿಲೋ ಅಂದ ತಕ್ಷಣ ನಿಮಗೆ ದಿಸ್ ಇಸ್ ಅ ಪ್ರಿಫಿಕ್ಸ್, SI ಪ್ರಿಫಿಕ್ಸ್ ಅಂತ ಕರಿತೀವಿ. ಕಿಲೋ ಅಂತ ಹೇಳಿದ್ರೆ 10 to the power of 3 ಅಥವಾ 1000 ಮೀಟರ್ ಇದೆ. ಸಿಮಿಲರ್ಲಿ 1 ಅವರ್ಗೆ ಎಷ್ಟು ಸೆಕೆಂಡ್. ಸೊ ಅವರ್ನ ಸೆಕೆಂಡ್ ಕನ್ವರ್ಟ್ ಮಾಡೋದು ತುಂಬ ಈಸಿ. 1 ಅವರ್ ಈಸ್ ಈಕ್ವಲ್ ಟು 60 ಮಿನಿಟ್ ಇಂಟು 60 ಸೆಕೆಂಡ್ಸ್. 60 ಇಂಟು 60 ಮಾಡಿದ್ರೆ ಸೆಕೆಂಡ್ಸ್ ಕನ್ವರ್ಟ್ ಆಗುತ್ತೆ. ಸೊ 3600 ಸೆಕೆಂಡ್ ಆಯ್ತು. ನಾವು ದ ಲಾಸ್ಟ್ ಸ್ಟೆಪ್ ಇಸ್ ವೆರಿ ಸಿಂಪಲ್. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ 1000 ಮೀಟರ್ ಆಯಿತು ನ್ಯೂಮರೇಟರಲ್ಲಿ, ಡಿವೈಡೆಡ್ ಬೈ ಅವರ್ನ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 3600 ಸೆಕೆಂಡ್ಸ್ ಆಯಿತು. ನಿಮ್ಮ ಕ್ಯಾಲ್ಕುಲೇಟರಲ್ಲಿ 1000 ಡಿವೈಡೆಡ್ ಬೈ 3600 ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿ, ಆನ್ಸರ್ ಇಸ್ 1000 ಡಿವೈಡೆಡ್ ಬೈ 3600, ದಟ್ ಈಸ್ 0.2778 meter per second. So for instance, I can show the calculation also. The calculation looks like this. So 1000 divided by 3600 ಮಾಡಿದ್ರೆ 5/18 ಬಂತು. ದಟ್ಟನ್ನು ನೀವು ಅದರ ರೇಷಿಯೋ ಕನ್ವರ್ಟ್ ಮಾಡಿದ್ರೆ just a minute. If you want to convert into ratio, shift ಇಟ್ಕೊಂಡು ENG ಒತ್ತುತ್ತಾ ಬನ್ನಿ. ಆವಾಗ ನಿಮಗೆ ರೇಷಿಯೋ 0.27777 ಅಂದರೆ 0.2778 meter per second ಬಂತು. So this is how you answer to this type of question. Write the SI units for the following derived units. ಯಾವ derived units ಇದೆ? Acceleration ಇದೆ, power ಇದೆ. ನೋಡಿ, SI ಯೂನಿಟ್ನ ಬರೆಯೋದಕ್ಕಿಂತ ಮುಂಚೆ ಇಫ್ ಯು ನೋ ದ ಫಾರ್ಮುಲಾ ಇಟ್ ವುಡ್ ಬಿ ಬೆಟರ್. ಆಕ್ಸಿಲರೇಷನ್ ಅಂದರೆ ಏನು? ಆಕ್ಸಿಲರೇಷನ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿದು SI ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಟೈಮ್ದು SI ಯೂನಿಟ್ ಏನು? ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ SI ಯೂನಿಟ್ ಆಫ್ ಆಕ್ಸಿಲರೇಷನ್. ಸಿಮಿಲರ್ಲಿ ಪವರ್ಗೂ ಕೂಡ ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಂತ ಫಾರ್ಮುಲಾ ಬರೀತೀವಿ. ಅಥವಾ ನಿಮಗೆ ಅದು ಜ್ಞಾಪಕ ಬರಲಿಲ್ಲ ಅಂದರೆ ವ್ಯಾಟ್ ಅಥವಾ W ಅನ್ನೋದು ಜ್ಞಾಪಕ ಬಂದರೆ ಯು ಕ್ಯಾನ್ ಈಸಿಲಿ ರೈಟ್ ದ SI ಯೂನಿಟ್. ನೆಕ್ಸ್ಟ್ ಕ್ವಶನ್, ಡಿಫೈನ್ ಲೀಸ್ಟ್ ಕೌಂಟ್ ಅಂಡ್ ಗಿವ್ ಎನ್ ಎಕ್ಸಾಂಪಲ್. ಅದು ಇಲ್ಲೇ ನೇಮಲ್ಲೇ ಇದೆ ಲೀಸ್ಟ್ ಕೌಂಟ್. ಸೊ ಯಾವ ಮೆಜರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಸ್ಮಾಲೆಸ್ಟ್ ಮೆಜರ್ಮೆಂಟ್ ನಾವು ಎಷ್ಟು ಮಾಡಬಹುದೋ ಅದಕ್ಕೆ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ನಿಮ್ಮ ಸ್ಕೇಲೇ ತೊಗೋಬೋದು. ನಾರ್ಮಲ್ ಸ್ಕೇಲಲ್ಲಿ ನಿಮ್ಮ ಏನು ಯೂಸ್ ಮಾಡ್ತಿದ್ದೀರ ಆ ಸ್ಕೇಲು, ಅದರಲ್ಲಿ ಲೀಸ್ಟ್ ಕೌಂಟು 1 millimeter ಇರುತ್ತೆ. ಅದೇ ಥರ ವರ್ನಿಯರ್ ಕ್ಯಾಲಿಪರ್ ಯೂಸ್ ಮಾಡಿರ್ತೀರಿ ಎಲ್ಲರೂ, ಅದರಲ್ಲಿ ಯೂಶ್ವಲಿ 0.02 millimeter ಇರುತ್ತೆ. ಸೊ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ರೀಡ್ ಅಂತ ಬರೆದ್ರೆ ಯು ಕ್ಯಾನ್ ಗೆಟ್ 1 marks. ಸಿಮಿಲರ್ಲಿ ವರ್ನಿಯರ್ ಕ್ಯಾಲಿಪರ್ ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡು ಅದರ ಲೀಸ್ಟ್ ಕೌಂಟ್ ಬರೆದ್ರೆ ಯು ವಿಲ್ ಗೆಟ್ ಅನದರ್ ಮಾರ್ಕ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಈಗ ನಾನು ಆಲ್ರೆಡಿ ಪ್ರೆಷರ್ ಅಂದರೆ ಹೇಳಿದೆ, ಅದೇ ಥರ ಟೆಂಪ್ರೇಚರ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಮತ್ತು ಅದ್ರದ್ದು SI ಯೂನಿಟ್ ಬರೀರಿ.
SI ಯೂನಿಟ್ ಎಲ್ರಿಗೂ ಗೊತ್ತಿರುತ್ತೆ. ಟೆಂಪರೇಚರ್ನ ನಾವು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲ, ಡಿಗ್ರಿ ಕೆಲ್ವಿನಿಂದ ಇದು ಮಾಡೋದು. ಬಿಕಾಸ್ ಇಲ್ಲಿ SI ಅಂತ ಇದೆ. ಡೋಂಟ್ ಕನ್ಫ್ಯೂಸ್ ವಿತ್ CGS, MKS ಆರ್ FPS ಸಿಸ್ಟಮ್. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಯೂನಿಟ್ ಇರುತ್ತೆ. MKS ಸಿಸ್ಟಮಲ್ಲೂ ಕೆಲ್ವಿನ್ ಬರ್ಬೋದು, ಬಟ್ ಅದರ್ ಪ್ಯಾರಾಮೀಟರ್ಸ್ ಚೇಂಜ್ ಆಗೋದ್ರಿಂದ SI ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಡಿಗ್ರಿ ಕೆಲ್ವಿನ್. ಬಟ್ ದ ಡೆಫಿನಿಷನ್ ಆಫ್ ಟೆಂಪರೇಚರ್ ಯು ಶುಡ್ ನೋ. ಟೆಂಪರೇಚರ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಸೊ ಟೆಂಪರೇಚರ್ ಅಂದರೆ ಏನು? ಯಾವುದೋ ಒಂದು ವಸ್ತುವಿನಲ್ಲಿ ಉಂಟಾದ ಉಷ್ಣಾಂಶ ಅಥವಾ ಅದರಲ್ಲಿ ಬರುವಂತಹ ಕೋಲ್ಡ್ನೆಸ್ ಅಥವಾ ಹಾಟ್ನೆಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಯಾವುದೇ ಡಿಗ್ರಿ ಆಫ್ ಕೋಲ್ಡ್ನೆಸ್ ಆರ್ ಹಾಟ್ನೆಸ್ ಯಾವ ಆಬ್ಜೆಕ್ಟಲ್ಲಿ ಇದೆಯೋ ಅದಕ್ಕೆ ನಾವು ಟೆಂಪರೇಚರ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಇಟ್ಸ್ ಎ ಮೆಜರ್ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಆನ್ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಬಿಸಿ ಇದೆ ಅಥವಾ ಎಷ್ಟು ತಣ್ಣಗಿದೆ ಅಂತ ತಿಳ್ಕೊಳ್ಳುವಂತಹ ಒಂದು ಸಾಧನಕ್ಕೆ ಅಥವಾ ಒಂದು ಟರ್ಮ್ಗೆ ನಾವು ಟೆಂಪರೇಚರ್ ಅಂತ ಕರಿತೀವಿ. SI ಯೂನಿಟ್ ಅದಕ್ಕೆ ಡಿಗ್ರಿ ಕೆಲ್ವಿನಿಂದ ಅಳಿತೀವಿ. ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಏನು? ಎಕ್ಸಾಂಪಲ್ ಕೊಡಿ. ಫಂಡಮೆಂಟಲ್ ಯೂನಿಟ್ಸ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು 7 ಫಂಡಮೆಂಟಲ್ ಯೂನಿಟ್ಸು. ಯಾವ್ಯಾವುದು? ಲೆಂತು, ಮಾಸು, ಟೈಮು, ಟೆಂಪರೇಚರು, ಲೂಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸು. ಸೊ ಇವೆಲ್ಲ ನಿಮಗೆ ತಲೆಗೆ ಬರುವಂತಹ 7 ಫಂಡಮೆಂಟಲ್ ಯೂನಿಟ್ಸ್. 2 ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಹಂಗಾಗಿ ಲೆಂತ್ ಅಂತ ಬರೆದ್ಬಿಟ್ಟು ಅದ್ರ ಯೂನಿಟ್ ಮೀಟರ್ ಅಂತ ಬರೀರಿ. ಮಾಸ್ ಅಂತ ಬರೆದ್ಬಿಟ್ಟು ಅದ್ರ ಯೂನಿಟ್ kg ಅಂತ ಬರೀರಿ. ಬಟ್ ಫಂಡಮೆಂಟಲ್ ಯೂನಿಟ್ ಅಂದರೆ ಡಿಫೈನ್ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅದಕ್ಕಿರುತ್ತೆ. ಫಂಡಮೆಂಟಲ್ ಆಸ್ ದ ನೇಮ್ ಇಂಡಿಕೇಟ್ ಇಟ್ಸ್ ಎ ಬೇಸಿಕ್ ಅಂಡ್ ಇಂಡಿಪೆಂಡೆಂಟ್ ಯೂನಿಟ್ಸ್. ಯಾವ ಯೂನಿಟ್ಸ್ಗಳು ತುಂಬ ಬೇಸಿಕ್ ಅಥವಾ ತುಂಬ ಇಂಡಿಪೆಂಡೆಂಟ್ ಆಗಿರ್ತವೋ ಯಾವುದು ಏನಕ್ಕೆ? ಟು ಮೆಜರ್ ದ ಫಿಸಿಕಲ್ ಕ್ವಾಂಟಿಟೀಸ್. ಯಾವ್ಯಾವುದು ಫಿಸಿಕಲ್ ಕ್ವಾಂಟಿಟೀಸ್? ಲೆಂತ್ ಅಂದರೆ ಎಷ್ಟು ದೂರ ಇದೆ, ಎಷ್ಟು ತೂಕ ಇದೆ, ಎಷ್ಟು ಟೈಮ್ ತಗೊಳ್ತು, ಎಷ್ಟು ಹೀಟ್ ಇದೆ ಅಥವಾ ಎಷ್ಟು ಕೋಲ್ಡ್ ಇದೆ, ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇದನ್ನ ಮೆಜರ್ ಮಾಡೋದಕ್ಕಿರುವಂತಹ ಬೇಸಿಕ್ ಅಥವಾ ಇಂಡಿಪೆಂಡೆಂಟ್ ಯೂನಿಟ್ಸ್ಗೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಯು ಕ್ಯಾನ್ ರೈಟ್ ಲೆಂತ್ಗೆ ಮೀಟರು, ಮಾಸ್ಗೆ ಕಿಲೋಗ್ರಾಮು, ಟೆಂಪರೇಚರ್ಗೆ ಟೈಮ್ಗೆ ಸೆಕೆಂಡ್ಸ್ ಅಂತ ಕೊಡ್ಬೋದು ಆನ್ಸರ್. ನೇಮ್ ದ 4 ಸಿಸ್ಟಮ್ ಆಫ್ ಯೂನಿಟ್ಸ್. ನೋಡಿ ಇಲ್ಲಿ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಇದೆ ಕ್ವಶನ್ನು. ಸಿಸ್ಟಮ್ ಆಫ್ ಯೂನಿಟ್ಸ್ ಬಂದ ತಕ್ಷಣ ನಿಮ್ಗೆ ಬೇಕಾಗಿರೋದು ಯಾವುದು? CGS ಸಿಸ್ಟಮ್ ಇದೆ, FPS ಸಿಸ್ಟಮ್ ಇದೆ, MKS ಸಿಸ್ಟಮ್ ಇದೆ, ಮತ್ತು ಲೇಟೆಸ್ಟ್ ಒನ್ ಇಸ್ SI ಸಿಸ್ಟಮ್ ಇದೆ. ಇದು 4 ಬರೀಬೇಕು. CGS ಅಂದರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್, FPS ಅಂದರೆ ಫುಟ್ ಪೌಂಡ್ ಸೆಕೆಂಡ್, MKS ಅಂದರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್, ಆ್ಯಂಡ್ SI ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಸೊ ಹಂಗಾಗಿ ಈ 4 ಬರೀಬೇಕಾಗುತ್ತೆ. ಫಂಡಮೆಂಟಲ್ ಯೂನಿಟ್ಸ್ ಆಫ್ ಲೆಂತ್, ಮಾಸ್, ಟೈಮ್. ಈಗ ತಾನೇ ಇಲ್ಲಿ ಹೇಳಿದೆ. ಫಂಡಮೆಂಟಲ್ ಯೂನಿಟ್ಸ್ ಆಫ್ ಲೆಂತ್, ಮಾಸ್, ಟೈಮ್ ಯಾವುದ್ರಲ್ಲಿದೆ? ಇಲ್ಲಿ ತುಂಬ ಇಂಪಾರ್ಟೆಂಟು. CGS ಸಿಸ್ಟಮಲ್ಲಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. CGS ಅಂದ ತಕ್ಷಣ ಅದ್ರ ಫುಲ್ ಫಾರ್ಮ್ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. C ಅಂದರೆ ಸೆಂಟಿಮೀಟರ್, G ಅಂದರೆ ಗ್ರಾಮ್, ಆ್ಯಂಡ್ S ಅಂದರೆ ಎಲ್ಲ ಯೂನಿಟಲ್ಲೂ Sಗೆ ಸೆಕೆಂಡ್ ಇರೋದ್ರಿಂದ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಅಂತ ಬರೆದ್ರೆ ದಟ್ ಇಸ್ ಎ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸ್ಟೇಟ್ ದ ಫಾರ್ಮುಲಾ ಫಾರ್ ಡೆನ್ಸಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್. ಡೆನ್ಸಿಟಿ ಅಂದರೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೊ ಡೆನ್ಸಿಟಿನ ನಾವು ರೋ ಇಂದ ಅಡಿತೀವಿ. ಡೆನ್ಸಿಟಿ ಅಂದರೆ ಫಾರ್ಮುಲಾ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಇದು ಜ್ಞಾಪಕ ಇರಬೇಕು ನಿಮಗೆ. ಸೊ ಫಾರ್ಮುಲಾ ಫಾರ್ ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್. ಆ್ಯಂಡ್ ದ SI ಯೂನಿಟ್ ಬರೆಯೋದು ತುಂಬ ಸಿಂಪಲ್ಲು. ಮಾಸ್ ಅಂದರೆ ಯೂಶಲಿ kg MKS ಸಿಸ್ಟಮಲ್ಲಿ ಅಥವಾ SI ಸಿಸ್ಟಮಲ್ಲಿ, ಆ್ಯಂಡ್ ವಾಲ್ಯೂಮು ಮೀಟರ್ ಕ್ಯೂಬ್ ಇರುತ್ತೆ, kg per ಮೀಟರ್ ಕ್ಯೂಬ್. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ. 100 ಡಿಗ್ರಿ ಫ್ಯಾರನೈಟ್ ಇಂದ 100 ಡಿಗ್ರಿ ಸೆಂಟಿಗ್ರೇಡ್ ಕನ್ವರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಾರ್ ದಿಸ್ ಯು ಶುಡ್ ನೋ ದ ಫಾರ್ಮುಲಾ ಬಿಟ್ವೀನ್ ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಡಿಗ್ರಿ ಫ್ಯಾರನೈಟ್. ಸೊ ಏನಂತ ಹೇಳುತ್ತೆ ಫಾರ್ಮುಲಾ? ಡಿಗ್ರಿ ಸೆಂಟಿಗ್ರೇಡ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನೈಟ್ ಮೈನಸ್ 32 ಇಂಟು 5 ಡಿವೈಡೆಡ್ ಬೈ 9. F ಮೈನಸ್ 32 ಇಂಟು 5/9 ಅನ್ನೋ ಜ್ಞಾಪಕ ಇರಬೇಕು. ಇಲ್ಲಿ F ಕೊಟ್ಟಿದ್ದಾರೆ 100 ಅಂತ, ಸಬ್ಸ್ಟಿಟ್ಯೂಷನ್ ಮಾಡಿ ಸೆಂಟಿಗ್ರೇಡ್ ಕನ್ವರ್ಟ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಕನ್ವರ್ಷನ್ ಐ ಕ್ಯಾನ್ ಶೋ ಯು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. F ಅಂದರೆ ಕೊಟ್ಟಿದ್ದಾರೆ 100 ಮೈನಸ್ 32 ಇಂಟು ಬ್ರಾಕೆಟ್ ಓಪನ್ ಅಗೇನ್ 5 ಡಿವೈಡೆಡ್ ಬೈ 9. ಸೊ ಬ್ರಾಕೆಟ್ ಓಪನ್ ಆ್ಯಂಡ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಅಗೇನ್ ಶಿಫ್ಟ್ ಹೊತ್ಬಿಟ್ಟು ENG ಒತ್ತಿದ್ರೆ ಅದು ಫ್ರಾಕ್ಷನ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಪಾಯಿಂಟ್ಸಲ್ಲಿದೆ. ಇಫ್ ಯು ವಾಂಟ್ ಪ್ಲಸ್ ಪಾಸಿಟಿವ್ ಮತ್ತೆ ಇನ್ನೊಂದ್ಸಲ ENG ಒತ್ತಿ ಇಟ್ ವಿಲ್ ಕಮ್ 37.77. ಅದನ್ನು 37.78 ಅಂತ ಬರೀಬಹುದು. ಸೊ 5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ kg per ಮೀಟರ್ ಕ್ಯೂಬ್ಗೆ ಕೇಳ್ತಾ ಇದ್ದಾರೆ. ಸೊ ಯಾವ ಥರ ಸಾಲ್ವ್ ಮಾಡೋದು? ಫಸ್ಟು ಕನ್ವರ್ಷನ್ಸ್ ಗೊತ್ತಿರಬೇಕು ನಿಮ್ಗೆ ಇದು ಮಾಡೋದಕ್ಕೆ. ಸೊ ಏನು ಕನ್ವರ್ಷನ್ಸ್ ಇದೆ ಅಂತ ನೋಡ್ತಾ ಬರೋಣ.
5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ನ ಕೆ ಜಿ ಪರ್ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡೋದು ಹೆಂಗೆ, ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ ಕೆ ಜಿ ಪರ್ ಸೆಂಟಿಮೀಟರ್ ಕನ್ವರ್ಟ್ ಮಾಡೋಣ. ನೋಡಿ, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಯಾವಾಗಲೂ ಕೂಡ ಲೋಯೆಸ್ಟ್ ವ್ಯಾಲ್ಯೂ. ಯು ಕ್ಯಾನ್ ಸಿ ಗ್ರಾಮ್ ಇಸ್ ಲೆಸರ್ ದನ್ ಕೆ ಜಿ ಅಂಡ್ ಸೆಂಟಿಮೀಟರ್ ಇಸ್ ಲೆಸರ್ ದನ್ ಮೀಟರ್. ಸೊ ಇದರಿಂದ ಇದು ಕನ್ವರ್ಟ್ ಮಾಡೋದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇದ್ರ ಸ್ಮಾಲರ್ ಇಂದ ಬಿಗ್ಗರ್ ಕನ್ವರ್ಟ್ ಮಾಡಬೇಕಾದ್ರೆ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 1 ಗ್ರಾಮ್ ಅಂದ್ರೆ 1 ಡಿವೈಡೆಡ್ ಬೈ 1000 ಆಫ್ ಕೆ ಜಿ ಅಂತ ಕರಿತೀವಿ. 1 ಗ್ರಾಮ್ ಅಂದ್ರೆ 1/1000 kg ಅಂತ ಕರಿತೀವಿ. ಅಂದ್ರೆ ಇದು ಅಂದ್ರೆ ಯಾವ ತರ ಅಂತ ಹೇಳಿದ್ರೆ 1 kgಗೆ 1000 ಗ್ರಾಮ್ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಸಿಮಿಲರ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100th ಆಫ್ ಮೀಟರ್ ಅಂತ ಕರಿತೀವಿ. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೋಡಿ ಹೆಂಗ್ ಕನ್ವರ್ಷನ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ 1/1000 kgನ ನಾನು 10⁻³ kg ಅಂತ ಬರಿಬಹುದು. ಯಾಕೆಂದ್ರೆ ಮೇಲ್ಗಡೆ ಹೋದ್ರೆ 3 ಡಿಜಿಟ್ಸ್ ಮೇಲಕ್ಕೆ ಹೋಗುತ್ತೆ. ಇದು ಕೂಡ -2 ಮೀಟರ್ ಆಗುತ್ತೆ 1 ಸೆಂಟಿಮೀಟರ್ಗೆ. ನಾವು ಕಮ್ ಟು ದಿಸ್ ಏರಿಯಾ ಅಗೇನ್. ಸೊ 5 ಇದೆ, ಗ್ರಾಮ್ ಟು ಕೆ ಜಿ ಅಂದರೆ ಎಷ್ಟು, -10⁻³ ಸೊ ಮೇಲ್ಗಡೆ ಏನಾಯ್ತು ಇವಾಗ ಕೆ ಜಿ ಆಯಿತು. ಗ್ರಾಮ್ ಇದ್ದಿದ್ದು ಕೆ ಜಿ ಆಗಿ ಕನ್ವರ್ಟ್ ಆಯಿತು. ಕೆಳಗಡೆ ಈಗ ಸೆಂಟಿಮೀಟರ್ ಕ್ಯೂಬ್ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಬೇಕಲ್ವಾ. ಸೊ 10⁻² ಅಂದರೆ 1 ಮೀಟರ್ ಕನ್ವರ್ಟ್ ಆಯಿತು. ಆದರೆ ಇಲ್ಲಿ ಕ್ಯೂಬ್ ಇರೋದ್ರಿಂದ ಯು ಶುಡ್ ಅಪ್ಲೈ ಕ್ಯೂಬ್ ಹಿಯರ್ ಆ್ಯಂಡ್ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಮೀಟರ್ ಕ್ಯೂಬ್. Now you can substitute the value. So 5 into 10⁻³ divided by 10⁻⁻6 kg per meter cube ಆಯಿತು. ಸೊ 10⁻³ ಇಲ್ಲಿ -6 ಅಲ್ಲಿ ಮತ್ತೆ -3 ಉಳ್ಕೊಂತು. 5 ಡಿವೈಡೆಡ್ ಬೈ 10⁻, ನೆಕ್ಸ್ಟ್ 10⁻³ ಮೇಲ್ಗಡೆ ಹೋದರೆ +3 ಆಯಿತು. ಸೊ 10⁻+3 ಅಂದರೆ 1000. ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಿಂದ ಕೆ ಜಿ ಪರ್ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಬೈ 1000 ಮಾಡಿದ್ರೆ ಸಾಕು. ಸೊ ಇಷ್ಟೆಲ್ಲ ಏನು ಕೇಳಿದೆ ಅಂದರೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ, ಅದರ್ವೈಸ್ ನಿಮಗೆ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ರೈಟ್ ದ ಫಾರ್ಮುಲಾ ಫಾರ್ ವರ್ಕ್ ಅಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಸೊ ಫಾರ್ ದಿಸ್ ಯು ಶುಡ್ ನೋ ದ ಮೀನಿಂಗ್ ಆಫ್ ವರ್ಕ್. ವರ್ಕ್ ಡನ್ ಅಂದರೆ ಏನು? ವರ್ಕ್ ಡನ್ ಅಂದರೆ ಸೊ ವಿ ನೀಡ್ ಟು ಅಪ್ಲೈ ಫೋರ್ಸ್ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಟು ಸಮ್ ಡಿಸ್ಟೆನ್ಸ್. ಫೋರ್ಸ್ ಇಂಟು ಡಿಸ್ಟೆನ್ಸ್ ಇಸ್ ಕಾಲ್ಡ್ ವರ್ಕ್. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥ ಫ್ಯಾಕ್ಟರ್ ವರ್ಕು. ಸೊ ಇಲ್ಲಿ SI ಯೂನಿಟ್ ಬರೀರಿ ಅಂತ ಕೇಳಿದ್ದಾರೆ. ಇದು ಫಾರ್ಮುಲಾ ಆಯಿತು. ಫೋರ್ಸ್ ಅಂತ ಹೇಳಿದ್ರೆ ನಾವು ನ್ಯೂಟನ್ ಅಂತ ಕರಿತೀವಿ, ಡಿಸ್ಟೆನ್ಸ್ ಅಂದರೆ ಮೀಟರ್ ಅಂತ ಕರಿತೀವಿ. ನ್ಯೂಟನ್ ಮೀಟರ್ ಅಂತ ಬರೆದ್ರು ಅದು SI ಯೂನಿಟೇನೆ, ಬಟ್ ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ 1 ನ್ಯೂಟನ್ ಮೀಟರ್ನ ನಾವು 1 ಜೌಲ್ ಅಂತ ಕರಿತೀವಿ. ಸೊ ವರ್ಕ್ಗೂ ಕೂಡ ಜೌಲೇನೆ, ಎನರ್ಜಿಗೂ ಕೂಡ ಜೌಲೇನೆ. ಇಲ್ಲಿ ಕನ್ಫ್ಯೂಷನ್ ಆಗುವಂಥದ್ದೇನಿಲ್ಲ. ಹಾಗಾಗಿ ದ SI ಯೂನಿಟ್ ವರ್ಕ್ ಇಸ್ ಜೌಲ್ ಅಂಡ್ ದ ಫಾರ್ಮುಲಾ ಫಾರ್ ವರ್ಕ್ ಇಸ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಸ್ಟೇಟ್ ಎನಿ 4 SI ಪ್ರಿಫಿಕ್ಸಸ್ ವಿತ್ ಸಿಂಬಲ್ಸ್ ಅಂತ ಕ್ವಶನ್ ಇದೆ. SI ಪ್ರಿಫಿಕ್ಸಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ತಲೆಯಲ್ಲಿ ಬರಬೇಕಾಗಿರೋದು 10 ಟು ದಿ ಪವರ್ಸ್. ನೋಡಿ, 10 ಸ್ಕ್ವೇರ್ ಅಂದರೆ ಒಂದು ಮೀನಿಂಗ್ ಇದೆ, 10 ಕ್ಯೂಬ್ ಅಂದರೆ ಒಂದು ಮೀನಿಂಗ್ ಇದೆ, 10⁻⁶ ಅಂದರೆ ಒಂದು ಮೀನಿಂಗ್ ಇದೆ, 10⁻⁹ ಅಂದರೆ ಒಂದು ಮೀನಿಂಗ್ ಇದೆ. ಸಿಮಿಲರ್ಲಿ 10⁻⁻² ಅಂದರೆ ಒಂದು ಮೀನಿಂಗ್ ಇದೆ, 10⁻⁻³ ಅಂದರೆ ಒಂದು ಮೀನಿಂಗ್ ಇದೆ, 10⁻⁻6 ಅಂದರೆ ಒಂದು ಮೀನಿಂಗ್ ಇದೆ, 10⁻⁻9 ಅಂದರೆ ಒಂದು ಮೀನಿಂಗ್ ಇದೆ. ಇದೆಲ್ಲ ನಿಮಗೆ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಯಾವ್ದಾರ 4 ಬರೀರಿ ಅಂತ. ತುಂಬ ಸಿಂಪಲ್ ಆಗಿರುತ್ತೆ. ತಗೊಳ್ಳಿ, 10 ಕ್ಯೂಬ್ ಅಂದ ತಕ್ಷಣ ನೀವು ಕಿಲೋ ಅಂತ ಕರಿತೀವಿ, ಕಿಲೋ ಪ್ಯಾಸ್ಕಲ್, ಕಿಲೋಗ್ರಾಮ್, kg ಅಂತೆಲ್ಲ ಕರೆಯಲ್ವಾ ಅದು. 10⁻⁶ಗೆ ಮೆಗಾ ಅಂತ ಕರಿತೀವಿ, 10⁻⁹ಗೆ ಗಿಗಾ ಅಂತ ಕರಿತೀವಿ. ಅದೇ ಥರ 10⁻⁻³ ಗೆ ಮಿಲಿ ಅಂತ ಕರಿತೀವಿ, 10⁻⁻6 ಗೆ ಮೈಕ್ರೋ ಅಂತ ಕರಿತೀವಿ. ಸೊ ದೇರ್ ಆರ್ ದ ಮೀನಿಂಗ್ ಫಾರ್ ಆಲ್ ದ ವ್ಯಾಲ್ಯೂಸ್. ಇದಕ್ಕೆ ನಾವು SI ಪ್ರಿಫಿಕ್ಸಸ್ ಅಂತ ಕರಿತೀವಿ. ಯು ಕ್ಯಾನ್ ರೈಟ್ ಎನಿ 4 ಫ್ರಮ್ ದಿಸ್. ರೈಟ್ ದ ಯೂನಿಟ್ಸ್ ಆಫ್ ವೆಲಾಸಿಟಿ ಇನ್ CGS, FPS ಅಂಡ್ SI ಸಿಸ್ಟಮ್ ಅಂತ ಕೇಳಿದ್ದಾರೆ. ವೆಲಾಸಿಟಿಗೆ ಎಲ್ಲ ಸಿಸ್ಟಮ್ ಆಫ್ ಯೂನಿಟ್ಸ್ ಇಂದ SI ಯೂನಿಟ್ ಬರೀಬೇಕು. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಮೀನಿಂಗ್ ಆಫ್ ವೆಲಾಸಿಟಿ. ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್. ಇದು ಜ್ಞಾಪಕ ಇರಬೇಕು ನಮಗೆ. ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ಗೆ ವೆಲಾಸಿಟಿ ಅಂತ ಕರಿತೀವಿ. ಡಿಸ್ಟೆನ್ಸ್ ಅಂದರೆ ಯಾವುದರಿಂದ ಅಳಿತೀವಿ? ಈಗ CGSಗೆ ಬರೋಣ. ಸೊ CGS ಅಲ್ಲಿ ಡಿಸ್ಟೆನ್ಸ್ನ ಸೆಂಟಿಮೀಟರ್ ಅಳಿತೀವಿ, ಟೈಮ್ ಎಲ್ಲದರಲ್ಲೂ ಸೆಕೆಂಡಲ್ಲೇ ಇರೋದು. ಸೊ ಸೆಂಟಿಮೀಟರ್ ಪರ್ ಸೆಕೆಂಡು CGS ಅಲ್ಲಿ. ಸಿಮಿಲರ್ಲಿ FPS ಅಂದ್ರೆ ಏನು? ಫೂಟ್ ಪೌಂಡ್ ಸೆಕೆಂಡ್. ಡಿಸ್ಟೆನ್ಸು ಅಡಿಲಿ ಅಲಿತಾರೆ. ಸೊ ಫೂಟ್ ಪರ್ ಸೆಕೆಂಡು FPS ಸಿಸ್ಟಮಲ್ಲಿ. SI ಸಿಸ್ಟಮಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತ ಕರೀತಾರೆ. MKS ಸಿಸ್ಟಮ್ ಅಂಡ್ SI ಸಿಸ್ಟಮ್ ಫಾರ್ ಸಮ್ ಆಫ್ ದ ಡಿರೈವ್ಡ್ ಯೂನಿಟ್ಸ್ ಆರ್ ಸೇಮ್. ಹಾಗಾಗಿ ಮೀಟರ್ ಪರ್ ಸೆಕೆಂಡ್. ಇದು CGS ಸಿಸ್ಟಮು, FPS ಸಿಸ್ಟಮು, MKS ಅಥವಾ SI ಸಿಸ್ಟಮ್ ಅಂತ ಕರಿಬೋದು. ಲಿಸ್ಟ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂಡ್ ಇನ್ ದ SI ಸಿಸ್ಟಮ್.
ಯಾವ್ಯಾವ್ದಿದೆ ಫಂಡಮೆಂಟಲ್ ಕ್ವಾಂಟಿಟೀಸು? ಸೊ ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಇದು 4 ಜ್ಞಾಪಕ ಇದ್ದೇ ಇರುತ್ತೆ ನಿಮಗೆ. ನೆಕ್ಸ್ಟ್ 3ಗೆ ನೀವು ಸ್ವಲ್ಪ ಓದಬೇಕಾಗತ್ತೆ. ಎಲೆಕ್ಟ್ರಿಕ್ ಕರೆಂಟ್ ದ 5th ಒನ್. ಲುಮಿನಸ್ ಇಂಟೆನ್ಸಿಟಿ, ಪ್ರಕಾಶತೆ, ಬೆಳಕಿನ ಪ್ರಕಾಶತೆ ಅಂತ ಕರಿತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಎಷ್ಟು ಗಾತ್ರದಲ್ಲಿ ಒಂದು ವಸ್ತು ಇರುತ್ತೆ. ಅಂದರೆ ಇಟ್ ಡಸಂಟ್ ಮೀನ್ ದಟ್ ಕೆ ಜಿಲಿ ಅಳಿತಾ ಇರೋದಲ್ಲ, ಮೋಲ್ ಅಥವಾ ತುಂಬ ಚಿಕ್ಕ ಚಿಕ್ಕ ಸಬ್ಸ್ಟೆನ್ಸ್ ಇರ್ತಾವಲ್ಲ ಅದನ್ನ ಹೆಂಗೆ ಅಳಿತೀವಿ ನಾವು, ಅದಕ್ಕೆ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಫಂಡಮೆಂಟಲ್ ಯೂನಿಟ್ ಅಂತ ಕರೀತಾರೆ. ದಟ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಈ 7 ಕೂಡ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಡಿಗ್ರಿ ಸೆಂಟಿಗ್ರೇಡ್ ಇಂದ ಡಿಗ್ರಿ ಕೆಲ್ವಿನ್ಗೆ ಫಾರ್ಮುಲಾ ಬರೀರಿ. ಸೊ ವೆರಿ ಸಿಂಪಲ್. ಸೊ ಡಿಗ್ರಿ ಸೆಂಟಿಗ್ರೇಡ್ ಈಸ್ ಈಕ್ವಲ್ ಟು ಡಿಗ್ರಿ ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273.15. ಇದು ಜ್ಞಾಪಕ ಇಟ್ಕೋಬೇಕು ನೀವು. ಯಾವುದೇ ಒಂದು ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ರೆ 25 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಅದನ್ನ 273.15 ಇಂದ ಆ್ಯಡ್ ಮಾಡಿದ್ರೆ ಎಷ್ಟು ಡಿಗ್ರಿ ಕೆಲ್ವಿನ್ ಅಂತ ಸಿಗುತ್ತೆ. ಸೊ ಇಲ್ಲಿ ಮತ್ತೆ ಆಲ್ರೆಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಡಿಗ್ರಿ ಸೆಂಟಿಗ್ರೇಡ್ ಇಂದ ಡಿಗ್ರಿ ಕೆಲ್ವಿನ್ ಕನ್ವರ್ಟ್ ಮಾಡೋದಕ್ಕೆ ಈಗ ತಾನೇ ಫಾರ್ಮುಲಾ ನೋಡಿದ್ರಿ. ಅದೇ ಥರ ಡಿಗ್ರಿ ಸೆಂಟಿಗ್ರೇಡ್ ಇಂದ ಡಿಗ್ರಿ ಫ್ಯಾರನೈಟ್ಗೂ ಕೂಡ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಸೊ ನೀವು ಈ ಥರ ಪ್ರಾಬ್ಲಮ್ನ ನೀವು ಕಲಿತ್ಕೊಂಡ್ರೆ ಯಾವುದೇ ಥರ ಕನ್ವರ್ಷನ್ ರಿಲೇಟೆಡ್ ಟು ಟೆಂಪ್ರೇಚರ್ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ದಿಸ್ ಇಸ್ ಆಲ್ ಅಬೌಟ್ 2 marks ಕ್ವಶನ್ ಇನ್ CO1 ಫಾರ್ ಯುವರ್ ಮೇನ್ ಎಕ್ಸಾಮ್ ಪ್ರಿಪರೇಷನ್. ಇದೇ ಥರ ಕ್ವಶನ್ಸ್ಗಳನ್ನ ನೀವು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ, ಹೆಂಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ. ಆ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ 2 marks ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. CO2 ಬರೋಣ. CO2 ಬರೋಕ್ಕಿಂತ ಮುಂಚೆ ಇಲ್ಲಿ ಏನೇನು ಕಂಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ CO2 ಅಲ್ಲಿ ನಿಮ್ಗೆ ಏನಿದೆ, ಫೆರಸ್ ಮೆಟಲ್ಸ್ ಇದೆ, ಫೆರಸ್ ಮೆಟಲ್ಸ್, ನಾನ್ ಫೆರಸ್ ಮೆಟಲ್ಸ್, ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್, ಪ್ರಾಪರ್ಟೀಸ್, ಮತ್ತು 4ನೇದು ನಾನ್ ಮೆಟಲ್ಸ್. ಸೊ ಈ 4 ಕಂಟೆಂಟ್ ಸೇರಿ ನಿಮಗೆ CO2 ಆಗಿರೋದು. ಇದು ವೀಕ್ ನಂಬರ್ 2 ಅಲ್ಲಿದೆ, 3 ಅಲ್ಲಿದೆ, 4 ಅಲ್ಲಿದೆ, 5 ಅಲ್ಲಿದೆ. ಇದೆಲ್ಲ ಸೇರಿ ನಿಮಗೆ ಮೇನ್ ಎಕ್ಸಾಮ್ಗೆ 3 ಕ್ವಶನ್ಸ್ ಕೊಡ್ತಾರೆ ಈ ಎಲ್ಲ ವೀಕಿಂದ. ಆ 3 ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ನೋಡಿ 5ರಲ್ಲಿ 3 ಕ್ವಶನ್ ಇಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ಮೆಟೀರಿಯಲ್ಸ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೆಟ್ 2 marks, 3 marks, 5 marks ಕ್ವಶನ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಲೆಟ್ ಅಸ್ ಟೇಕ್ 1 by 1 ಒಂದೊಂದೇ ಕ್ವಶನ್ ತಗೊಳ್ಳೋಣ. ತುಂಬ ಸಿಂಪಲ್ ಕ್ವಶನ್ಸ್ ಇರ್ತವೆ. ಲಿಸ್ಟ್ ಎನಿ 2 ಟೈಪ್ ಆಫ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು 4 ಟೈಪ್ಸು ಕ್ಯಾಸ್ಟ್ ಐರನ್ ಅಲ್ಲಿ ಇರುವಂಥದ್ದು. ಯಾವ್ಯಾವುದು? ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಆ್ಯಂಡ್ ಡಕ್ಟೈಲ್ ಕ್ಯಾಸ್ಟ್ ಐರನ್. 4 ಟೈಪ್ ಆಫ್ ಕ್ಯಾಸ್ಟ್ ಐರನ್ ಇದೆ. ಅದರಲ್ಲಿ ಯಾವ್ದಾದ್ರು 2 ಬರೀರಿ, ವಿಲ್ ಗೆಟ್ ಮಾರ್ಕ್ಸ್. 2 ಪ್ರಾಪರ್ಟೀಸ್ ಆಫ್ ಕ್ಯಾಸ್ಟ್ ಐರನ್. ನೋಡಿ ಇದೇ ಥರ ಸೇಮ್ ಕ್ವಶನ್ನು 2 ಟೈಪ್ಸ್ ಆಫ್ ಸ್ಟೀಲ್ ಅಂತಲೂ ಬರ್ಬೋದು. ಸ್ಟೀಲ್ ಅಂದ ತಕ್ಷಣ ನೀವು ತಲೆಗೆ ಬರಬೇಕಾಗಿರೋದು ಮೀಡಿಯಂ ಕಾರ್ಬನ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್. ಸಿಮಿಲರ್ಲಿ ಪ್ರಾಪರ್ಟೀಸ್ ಆಫ್ ಕ್ಯಾಸ್ಟ್ ಐರನ್ ಅಂತ ಕೇಳ್ತಾ ಇದ್ದಾರೆ. ಯು ಶುಡ್ ನೋ ಅಟ್ ಲೀಸ್ಟ್ 4 to 5 ಪ್ರಾಪರ್ಟೀಸ್ ಇನ್ ಎನಿ ಮೆಟೀರಿಯಲ್ಸ್ ಸೊ ದಟ್ ಯು ಕ್ಯಾನ್ ಈಸಿಲಿ ಎಕ್ಸ್ಟ್ರಾಕ್ಟ್ ದ ಪ್ರಾಪರ್ಟೀಸ್ ಫ್ರಮ್ ದಟ್ ಮೆಟೀರಿಯಲ್ ಅಂಡ್ ರೈಟ್ ಇಟ್ ಇನ್ ದ ಎಕ್ಸಾಮ್ಸ್. ಕ್ಯಾಸ್ಟ್ ಐರನ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರೋದು ಇದು ತುಂಬ ಬ್ರಿಟಲ್ ಮೆಟೀರಿಯಲ್, ಅಂದರೆ ಲೋಡ್ನ ಜಾಸ್ತಿ ತಡ್ಕೊಳ್ಳುತ್ತೆ, ಬಟ್ ಯಾವಾಗ ಡಿಫಾರ್ಮೇಷನ್ ಆಗಿ ಫೇಲ್ಯೂರ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಹಂಗಾಗಿ ಬ್ರಿಟಲ್ ಅಂತ ಕರಿತೀವಿ ಅದನ್ನು. ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಡಕ್ಟೈಲ್. ಅಂದರೆ ಎಲಾಂಗೇಷನ್ ಆಗಿ ಈಲ್ಡ್ ಪಾಯಿಂಟ್ ಬಂದು ಆಮೇಲೆ ಅಲ್ಟಿಮೇಟ್ ಪಾಯಿಂಟ್ಗೆ ಹೋಗಿ ಆಮೇಲೆ ಬ್ರೇಕ್ ಆಗೋದು. ಅದು ಯಾವುದ್ರದ್ದು ಗುಣಲಕ್ಷಣ? ಸ್ಟೀಲ್ದು ಗುಣಲಕ್ಷಣ. ಕ್ಯಾಸ್ಟ್ ಐರನ್ ಅಂತ ಬಂದ ತಕ್ಷಣ ಬ್ರಿಟಲ್ ಮೆಟೀರಿಯಲ್ ಅಂತ ಬರೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಎಲ್ಲೆಲ್ಲಿ ಬ್ರಿಟಲ್ ಇರ್ತಾವ ಮೆಟೀರಿಯಲ್ಲು ಅಲ್ಲಿ ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ. ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಪುಷಿಂಗ್ ಫೋರ್ಸ್. ಯಾವುದೋ ಒಂದು ವಸ್ತುಗೆ ನೀವು ಈ ಥರ ಲೋಡ್ ಅಪ್ಲೈ ಮಾಡಿದ್ರೆ ತಡೆಯುತ್ತೆ, ಜಾಸ್ತಿ ತಡೆಯುತ್ತೆ. ಸೊ ಬ್ರಿಟಲ್ ಮೆಟೀರಿಯಲ್ಸು ಜಾಸ್ತಿ ತಡೆಯುತ್ತೆ ಈ ಥರದ ಲೋಡ್ನ, ಬ್ರಿಟಲ್ ಆಗಿರೋದ್ರಿಂದ. ಇದಕ್ಕೆ ಆಪೋಸಿಟ್ ಆಗಿ ಸ್ಟೀಲ್ ಗೇಳನ್ನು ಬರೆಯೋದಾದ್ರೆ ಸ್ಟೀಲು ಡಕ್ಟೈಲ್ ಮೆಟೀರಿಯಲ್ಲು ಮತ್ತು ಬ್ರಿಟಲ್ ಅಲ್ಲ ಅದು. ಆ್ಯಂಡ್ ಸ್ಟೀಲು ಟೆನ್ಸೈಲ್ ಸ್ಟ್ರೆಂತ್ನ ಜಾಸ್ತಿ ತಡ್ಕೊಳ್ಳುತ್ತೆ. ಅದಕ್ಕೆ ಆಪೋಸಿಟ್ 2 ಪ್ರಾಪರ್ಟೀಸು. ದೇರ್ ಆರ್ ಸೋ ಮೆನಿ ಪ್ರಾಪರ್ಟೀಸ್, ಬಟ್ ನೀವು 2, 3, 4 ಕಲ್ತ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನೀಗ ಸದ್ಯಕ್ಕೆ 2 marks ಕ್ವಶನ್ ತಗೊಂಡಿರೋದ್ರಿಂದ ಐ ಹ್ಯಾವ್ ಟೇಕನ್ ಓನ್ಲಿ 2. 3 marks, 4 marks, 5 marks ಅಲ್ಲಿ ಸೇಮ್ ಕ್ವಶನ್ 4 ಪ್ರಾಪರ್ಟೀಸ್ ಕೇಳ್ಬೋದು, 6 ಪ್ರಾಪರ್ಟೀಸ್ ಕೇಳ್ಬೋದು. ಅವಾಗೆಲ್ಲ ನೀವು ಎಲ್ಲನೂ ಕಲ್ತ್ಕೊಂಡ್ರೆ ನಿಮ್ಗೆಲ್ಲಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಟ್ ಈಸ್ ಅ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಅಂದರೆ ಏನು? ಕ್ಯಾಸ್ಟ್ ಐರನ್ ಇಸ್ ಎ ಅಲಾಯ್. ಕ್ಯಾಸ್ಟ್ ಐರನ್ ಇಸ್ ಎ ಅಲಾಯ್ ಅಂದರೆ 2 ವಸ್ತುಗಳಿಂದ ತಯಾರಿಸಲ್ಪಟ್ಟಿರುವಂತಹ ಒಂದು ವಸ್ತು. ಫೆರಸ್ ಮೆಟಲ್, ಕಬ್ಬಿಣ ಇರುವಂತಹ ಒಂದು ವಸ್ತು. ಸೊ ಕ್ಯಾಸ್ಟ್ ಐರನ್ ಅಂದ ತಕ್ಷಣ ನೀವು ಬರಿಬೇಕಾಗಿರೋದು ಇಟ್ ಈಸ್ ಆನ್ ಅಲಾಯ್. ಅಲಾಯ್ ಅಂದರೆ ಮಿಶ್ರ ಲೋಹ.
ಯಾವ್ಯಾವ್ದ್ರದ್ದು ಮಿಶ್ರಲೋಹ? ಒಂದು ಐರನ್ನು, ಇನ್ನೊಂದು ಕಾರ್ಬನ್. ಬಟ್ ಇಷ್ಟು ಬರೆದ್ರೆ ಸಾಕಾಗಲ್ಲ, ನೀವು ಕಾರ್ಬನ್ದು ಪರ್ಸೆಂಟೇಜ್ ಬರೀಬೇಕಾಗುತ್ತೆ. ಯಾಕೆಂದ್ರೆ ಸ್ಟೀಲ್ಗೂ ಕೂಡ ಸೇಮ್ ಕ್ವಶನ್ ಬರುತ್ತೆ, ಸೇಮ್ ಆನ್ಸರ್ನೇ. ಸ್ಟೀಲ್ ಈಸ್ ಆಲ್ಸೋ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್, ಬಟ್ ದ ಕಾರ್ಬನ್ ಪರ್ಸೆಂಟೇಜಸ್ ವೇರೀಸ್ ಫ್ರಮ್ ಕ್ಯಾಸ್ಟ್ ಐರನ್ಗೆ 2 to 4%. ರಿಮೈನಿಂಗ್ 96 to 98% ಐರನ್ ಇರುತ್ತೆ, ಅಥವಾ ಸಣ್ಣ ಪ್ರಮಾಣದ ಸಲ್ಫರು, ಫಾಸ್ಫರಸ್ಸು, ಮ್ಯಾಂಗನೀಸ್ ಅದೆಲ್ಲ ಇರುತ್ತೆ. ಬಟ್ ಡೆಫಿನೇಷನ್ ಕೇಳಿದಾಗ ಯು ಶುಡ್ ರೈಟ್ ದಿಸ್. ಫಾರ್ ದ ಸೇಮ್ ಡೆಫಿನೇಷನ್, ಇಫ್ ಇಟ್ ಇಸ್ ಫಾರ್ ಸ್ಟೀಲ್, ಇಟ್ ಈಸ್ ಆಲ್ಸೋ ಎನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್, ಬಟ್ ದ ಕಾರ್ಬನ್ ಪರ್ಸೆಂಟೇಜ್ ಇಸ್ ಫ್ರಮ್ 0.05 ಇಂದ 2% ತನಕ ಹೋಗುತ್ತೆ. ಯಾವುದಕ್ಕೆ? ಸ್ಟೀಲ್ಗೆ. ಇದು ಜ್ಞಾಪಕ ಇಟ್ಕೋಬೇಕು ನೀವು. ಸೊ ಇಷ್ಟು ಬರೀಬೇಕು. ನೆಕ್ಸ್ಟ್ ವೀಕ್ ನಂಬರ್ 2 ಆಯಿತು. ವೀಕ್ ನಂಬರ್ 3 ಒಂದು ಕ್ವಶನ್ ಸ್ವಲ್ಪ ನೋಡೋಣ. ಸ್ಟೇಟ್ 2 ಪ್ರಾಪರ್ಟೀಸ್ ಆಫ್ ಕಾಪರ್. ನೋಡಿ, ಇಲ್ಲಿ ಬರೀ ನಾನು ಕ್ಯಾಸ್ಟ್ ಐರನ್ ತೊಗೊಂಡಿದ್ದೀನಿ, ಇನ್ನೂ ತುಂಬ ಕ್ವಶನ್ಸ್ ಇದ್ದಾವೆ, ಎಲ್ಲನೂ ನೀವು ಪ್ರಿಪೇರ್ ಆಗಬೇಕು. ಸ್ಟೀಲ್ ಬಗ್ಗೆ ನಾನು ಇಲ್ಲಿ ಕೊಟ್ಟಿಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ. ಸ್ಟೀಲ್ ಕಲಿಬೇಕು, ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಬಗ್ಗೆ ಕಲಿಬೇಕು, ಅದಾದಮೇಲೆ ಡೆಸಿಗ್ನೇಷನ್ ಬಗ್ಗೆ ಕಲಿಬೇಕು. ದೇರ್ ಆರ್ ಸೋ ಮೆನಿ ಟಾಪಿಕ್ಸ್ ಇನ್ ವೀಕ್ ನಂಬರ್ 2. ಜಸ್ಟ್ ಐಮ್ ಗಿವಿಂಗ್ ಅ ಸ್ಯಾಂಪಲ್ ಪ್ರಾಕ್ಟೀಸ್ ಕ್ವಶನ್ ಆಗಿರೋದ್ರಿಂದ ನೀವು ಮಿಕ್ಕಿದ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಪ್ರಾಪರ್ಟೀಸ್ ಆಫ್ ಕಾಪರ್ ಕೇಳ್ತಾ ಇದ್ದಾರೆ. ಸೊ ಕಾಪರು, ಅಲ್ಯೂಮಿನಿಯಮು, ನಿಕ್ಕಲ್ಲು, ಜಿಂಕು, ಟಿನ್ ಇವೆಲ್ಲ ನಾನ್ ಫೆರಸ್ ಮೆಟಲ್ಸು. ನಾನ್ ಫೆರಸ್ ಮೆಟಲ್ಸ್ ಅಂದ ತಕ್ಷಣ ನಿಮಗೆ ಪ್ರಾಪರ್ಟೀಸ್ ಬರಬೇಕಾಗಿರೋದೇನೋ ಕರೋಷನ್ ರೆಸಿಸ್ಟೆನ್ಸ್. ಆಲ್ಮೋಸ್ಟ್ ಆಲ್ ದ ನಾನ್ ಫೆರಸ್ ಮೆಟೀರಿಯಲ್ಸ್ ಆರ್ ರೆಸಿಸ್ಟೆನ್ಸ್ ಟು ಕರೋಷನ್. ಕರೋಷನ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಅಂದರೆ ತುಕ್ಕು ಹಿಡಿಯಲ್ಲ ಅಷ್ಟು ಬೇಗ. ಅದಲ್ಲದೆ ಕಾಪರ್ದು ಏನು ವಿಶೇಷ ಗುಣಲಕ್ಷಣ ಅಂದರೆ, ಇದನ್ನು ನಾವು ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕರಿತೀವಿ. ಅಂದರೆ ತುಂಬ ಎಲೆಕ್ಟ್ರಿಸಿಟಿ ಪಾಸ್ ಮಾಡುವಾಗ ಕಾಪರ್, ನೀವು ನೋಡಿರ್ಬೋದು ವೈರ್ ಒಳಗಡೆ ಇರೋ ತಂತಿ ಅವೆಲ್ಲ ನಾವು ಕಾಪರಿಂದ ಮಾಡಿರ್ತಾರೆ. ಹಾಗಾಗಿ ಇದು ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ತಗೋಬೋದು. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇನ್ನೂ ಡೆನ್ಸಿಟಿ ಇದೆ, ಆ್ಯಂಡ್ ಅದ್ರದ್ದು ವಿಶೇಷ ಯಾವ ಥರ ಕಾಣುತ್ತೆ, ಬ್ರೌನ್ ಕಲರ್ ಇರುತ್ತೆ, ಅದೆಲ್ಲ ಒಂದೊಂದು ಪ್ರಾಪರ್ಟೀಸ್. ಸೊ ಯಾವ್ದಾದ್ರು ಎರಡು ಬರೀರಿ. ಅದೇ ಥರ ನೆಕ್ಸ್ಟ್ ಯೂಸಸ್ ಆಫ್ ಅಲ್ಯೂಮಿನಿಯಂ. ಯೂಸಸ್ ಇದೆ, ಪ್ರಾಪರ್ಟೀಸ್ ಅಲ್ಲ ಇದು. ಯೂಸಸ್ ಅಂದ ತಕ್ಷಣ ಅಲ್ಯೂಮಿನಿಯಂ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ? ಅಡುಗೆ ಮನೇಲಿ ನೋಡಿರ್ಬೋದು ನಿಮ್ಮ ಪಾತ್ರೆಗಳನ್ನ. ಹಂಗಾಗಿ ಯುಟೆನ್ಸಿಲ್ಸಲ್ಲಿ ಯೂಸ್ ಮಾಡ್ತಾರೆ, ಕುಕ್ಕಿಂಗ್ ಯುಟೆನ್ಸಿಲ್ಸಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಏರ್ಕ್ರಾಫ್ಟ್ ಅಥವಾ ಆಟೋಮೊಬೈಲ್ ಪಾರ್ಟ್ಸಲ್ಲಿ ನೋಡ್ತಾರೆ, ಆಟೋಮೊಬೈಲ್ ಅಥವಾ ಏರ್ಕ್ರಾಫ್ಟ್ ಪಾರ್ಟ್ಸಲ್ಲಿ ಇದನ್ನು ನೋಡ್ತಾರೆ. ಹಂಗಾಗಿ ಇದನ್ನು ಬರೀಬೋದು ಎರಡು ಎಕ್ಸಾಂಪಲ್ ಆಗಿ. ವಾಟ್ ಆರ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬ್ರಾಂಜ್? ಬ್ರಾಂಜನ್ನು ಮಾಡೋದಕ್ಕೆ, ಬ್ರಾಂಜ್ ಅಂದರೆ ಅಲಾಯ್ ಆಫ್ ಕಾಪರ್. ಈ ಕಾಪರ್ ಜೊತೆಗೆ ಏನು ಸೇರಿಸಿರ್ತಾರೆ? ಕಾಪರ್ ಪ್ಲಸ್ ಟಿನ್ ಹಾಕಿರ್ತಾರೆ. ಕಾಪರ್ ಮತ್ತು ಟಿನ್ ಹಾಕಿದಾಗ ಬರುವಂತಹ ಮಿಶ್ರಲೋಹ ಯಾವುದು? ಬ್ರಾಂಜು. ಅದೇ ಥರ ಕಾಪರ್, ಸೇಮ್ ಕ್ವಶನ್ ಏನಾದರೂ ಕಾಪರ್ ಮತ್ತು ಜಿಂಕ್ ಹಾಕಿದ್ರೆ ಅದು ಬರುವಂತಹ ಮಿಶ್ರಲೋಹ ಬ್ರಾಸ್. ಇದು ಗೊತ್ತಿರ್ಬೇಕು ನೀವು. ನೆಕ್ಸ್ಟ್ ಈಗ ವೀಕ್ ನಂಬರ್ 4 ಬರೋಣ. ಸ್ಟೇಟ್ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಎಷ್ಟೊಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇದೆ. ಹೇಳೋದಾದರೆ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಸ್ಟ್ರೆಂತು, ಸ್ಟಿಫ್ನೆಸ್ಸು, ಎಲಾಸ್ಟಿಸಿಟಿ ಆ್ಯಂಡ್ ಕ್ರೀಪು, ಫಟಿಗು, ದೇರ್ ಆರ್ ಸೋ ಮೆನಿ. ಸೊ ಇಲ್ಲಿ ಬರೀ ಎರಡನ್ನು ಮಾತ್ರ ಸ್ಟೇಟ್ ಅಂದರೆ ಬರೀರಿ ಅಂತ ಹೇಳಿದ್ದಾರೆ, ನೇಮ್ ಮಾಡಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿ ಟು, ಲೈಕ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ ಬರೆದಿದ್ದೀನಿ ಇಲ್ಲಿ ನಾನು. ಯು ಕ್ಯಾನ್ ರೈಟ್ ಎನಿ ಟು. ಎಲಾಸ್ಟಿಸಿಟಿ ಅಂದರೆ ಏನು ಅಂತ ಡಿಫೈನ್ ಮಾಡಿ ಅಂತ ನೆಕ್ಸ್ಟ್ ಕ್ವಶನ್ನು. ಸೊ ಎಲಾಸ್ಟಿಸಿಟಿ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ವಸ್ತುಗೆ ನೀವು ಲೋಡ್ ಅಪ್ಲೈ ಮಾಡಿ ರಿಮೂವ್ ಮಾಡಿದಾಗ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರುವಂತಹ ಗುಣಲಕ್ಷಣಗೆ ಎಲಾಸ್ಟಿಸಿಟಿ ಅಂತ ಕರೀತಾರೆ. ನೋಡಿ, ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಬೈ ವಿಚ್ ಇಟ್ ರಿಟರ್ನ್ಸ್ ಟು ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ದ ರಿಮೂವಲ್ ಆಫ್ ಲೋಡ್. ವಾಪಸ್ಸು ರಿಮೂವ್ ಮಾಡಿದ್ಮೇಲೆ ಲೋಡ್ನ ಒರಿಜಿನಲ್ ಪೊಸಿಷನ್ಗೆ ಬರುವಂತಹ ಗುಣಲಕ್ಷಣಗೆ ಎಲಾಸ್ಟಿಸಿಟಿ ಅಂತ ಕರೀತಾರೆ. ಡಕ್ಟಿಲಿಟಿ ಡಿಫೈನ್ ಮಾಡಿ. ಡಕ್ಟಿಲಿಟಿ ಅಂದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿದೆ, ನೋಡಿ, ಇದು ರಿಟರ್ನ್ಸ್ ಟು ಒರಿಜಿನಲ್ ಪೊಸಿಷನ್ ಲೋಡ್ ರಿಮೂವ್ ಮಾಡಿದ್ಮೇಲೆ. ಇದು ಯಾವ ವಸ್ತುಗಳನ್ನ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಥಿನ್ ವೈರ್ಸ್ ಆಗಿ ಯಾವ ವಸ್ತುಗಳನ್ನ ನಾವು ಕನ್ವರ್ಟ್ ಮಾಡ್ಬೋದು ಅಂಥ ವಸ್ತುಗಳಿಗೆ ನಾವು ಡಕ್ಟೈಲ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಆ ಪ್ರಾಪರ್ಟಿಗೆ ಡಕ್ಟಿಲಿಟಿ ಅಂತ ಕರೀತಾರೆ. ಸೊ ಇಟ್ ಇಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ವಿತೌಟ್ ಬ್ರೇಕಿಂಗ್. ನೀವು ಆ ಥರ ವೈರ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಇದು ಕಟ್ ಆಗಲ್ಲ ಅಂತ ಒಂದು ಗುಣಲಕ್ಷಣಗೆ ಡಕ್ಟಿಲಿಟಿ ಅಂತ ಕರೀತಾರೆ. ಅದೇ ಥರ ಮ್ಯಾಲಿಯಬಿಲಿಟಿ ಅಂತ ಒಂದು ಗುಣಲಕ್ಷಣ ಇದೆ. ಮ್ಯಾಲಿಯಬಿಲಿಟಿ ಅಂದ್ರೆ ಏನು? ಯಾವ ವಸ್ತುಗಳನ್ನ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಶೀಟ್ಸ್ ಅಂದರೆ ಗೊತ್ತಲ್ವಾ, ದೊಡ್ಡ 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 ಶೀಟ್ಸ್ ಇರ್ತಾವಲ್ಲ, ಅಲ್ಯೂಮಿನಿಯಮ್ಮು, ಸ್ಟೀಲ್ದೆಲ್ಲ. ಆ ಶೀಟ್ಸ್ ಆಗಿ ಯಾವ ವಸ್ತುಗಳನ್ನ ಕನ್ವರ್ಟ್ ಮಾಡ್ಬೋದು, ಅದಕ್ಕೆ ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಸೊ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಬಿ ಹ್ಯಾಮರ್ಡ್ ಆರ್ ರೋಲ್ಡ್ ಇನ್ ಟು ಥಿನ್ ಶೀಟ್ಸ್. ಇದು ತುಂಬ ಇಂಪಾರ್ಟೆಂಟ್. ಕೀವರ್ಡ್ ಇಸ್ ಥಿನ್ ಶೀಟ್ಸ್. ಟಫ್ನೆಸ್. ಯಾವ ವಸ್ತುಗಳು ಬ್ರೇಕ್ ಆಗೋಕ್ಕಿಂತ ಮುಂಚೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾವ, ಏನು ಲೋಡ್ ಅಪ್ಲೈ ಆಗ್ತಿದೆಯೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾವ, ಅಂಥ ವಸ್ತುಗಳು ಟಫ್ ಮೆಟೀರಿಯಲ್. ಸೊ ಇಟ್ಸ್ ಎ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್.
ಅದು ಫ್ರ್ಯಾಕ್ಚರ್ ಆಗೋಕ್ಕಿಂತ ಮುಂಚೆ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳುವಂತಹ ಗುಣಲಕ್ಷಣಕ್ಕೆ ನಾವು ಟಫ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ವೀಕ್ ನಂಬರ್ 5 ಬರೋಣ. ಇದರಲ್ಲಿ ಕಾಂಪೋಸಿಟ್ಸು, ಸಿರಾಮಿಕ್ಸು, ಪಾಲಿಮರ್ಸ್ ಎಲ್ಲ ಇದೆ. ಹಾಗಾಗಿ ಸೊ ಕಾಂಪೋಸಿಟ್ಸ್ ಅಂದರೆ ಏನು? ಕಾಂಪೋಸಿಟ್ಸ್ ಅಂದರೆ ಇದು ಕೂಡ ಒಂಥರ ಅಲಾಯ್ ಥರನೇ, ಬಟ್ ಇಲ್ಲಿ ಏನಕ್ಕೆ ಇದನ್ನು ಕಾಂಪೋಸಿಟ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟು ಗೆಟ್ ಗುಡ್ ಪ್ರಾಪರ್ಟೀಸ್, ಅಂದರೆ ಸುಪೀರಿಯರ್ ಪ್ರಾಪರ್ಟೀಸ್, ತುಂಬ ಚೆನ್ನಾಗಿರೋ ಪ್ರಾಪರ್ಟೀಸ್ನ ನೀವು ಅಚೀವ್ ಮಾಡೋದಕ್ಕೋಸ್ಕರ ನಾವು ಕಾಂಪೋಸಿಟ್ಸ್ನ ಯೂಸ್ ಮಾಡ್ತೀವಿ. ನೋಡಿ, ಕಾಂಪೋಸಿಟ್ಸ್ ಆರ್ ದ ಮೆಟೀರಿಯಲ್ಸ್ ಫಾರ್ಮ್ಡ್ ಬೈ ಕಂಬೈನಿಂಗ್ 2 or more ಮೆಟೀರಿಯಲ್ಸ್, 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟೀರಿಯಲ್ಸ್ನ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್, ಅಂದರೆ ಲಿಕ್ವಿಡ್ ಶೇಪ್ ಫಾರ್ಮಲ್ ಇದ್ದಾಗಲೋ ಅಥವಾ ಸಣ್ಣ ಪೀಸ್ಗಳಾಗಿ ಕನ್ವರ್ಟ್ ಮಾಡಿ ಒಂದು ಮ್ಯಾಟ್ರಿಕ್ಸ್ಗೆ ಮಿಕ್ಸ್ ಮಾಡೋದು ಆಗಿರ್ಬೋದು. ಸೊ ಅಂಥ ಒಂದು ಮಿಕ್ಸಿಂಗ್ ಪ್ರಾಸೆಸ್ನ ಯೂಸ್ ಮಾಡಿಕೊಂಡು 2 ಅಥವಾ ಹೆಚ್ಚು ವಸ್ತುಗಳನ್ನ ನಾವು ಏನಾದರೂ ಕಂಬೈನ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಯಾಕೆ ಮಾಡ್ತಾರೆ ಇದನ್ನು? ಟು ಒಬ್ಟೈನ್ ಸುಪೀರಿಯರ್ ಪ್ರಾಪರ್ಟೀಸ್. ಅದಕ್ಕೆ ನೀವು ನೋಡಿರ್ಬೋದು, ಸ್ಪೋರ್ಟ್ಸ್ ಗೂಡ್ಸ್ ಆಗಿರ್ಬೋದು, ಏರೋಪ್ಲೇನ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ತುಂಬ ಒಳ್ಳೊಳ್ಳೆ, ಅಂದರೆ ಕಡಿಮೆ ವೆಯ್ಟ್ ಇದೆ ಬಟ್ ತುಂಬ ಸ್ಟ್ರಾಂಗ್ ಆಗಿದೆ, ಅದೆಲ್ಲ ನಿಮಗೆ ಕಾಂಪೋಸಿಟ್ಸಲ್ಲಿ ಬರುತ್ತೆ. ಥರ್ಮೋಪ್ಲಾಸ್ಟಿಕ್ಸ್ಗೆ 2 ಎಕ್ಸಾಂಪಲ್ ಕೊಡಿ. ಥರ್ಮೋಪ್ಲಾಸ್ಟಿಕ್ಸ್ ಅಂತಂದರೆ ಜಸ್ಟ್ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಅದಕ್ಕೆ ಒಂದು ಕೆಮಿಕಲ್ ನೇಮ್ ಇದೆ, ಅದನ್ನು ಬರೀಬೇಕಾಗುತ್ತೆ. ನೋಡಿ, ಪ್ಲಾಸ್ಟಿಕ್ ಕವರ್ಗೆ ನಾವು ಪಾಲಿಎಥಿಲೀನ್ ಅನ್ನೋ ಒಂದು ಕೆಮಿಕಲ್ ನೇಮ್ ಇದೆ, PE ಅಂತ ಕರಿತೀವಿ. ಇನ್ನು ಮನೇಲಿ ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಪೈಪ್ಸ್ಗಳಿಗೆ PVC ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಯು ಕ್ಯಾನ್ ರೈಟ್ PE ಅಂಡ್ PVC. ಸೊ ದೋಸ್ ಆರ್ ದ 2 ಎಕ್ಸಾಂಪಲ್ಸ್. ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎಕ್ಸಾಂಪಲ್ಸ್ ಆಫ್ ಎ ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಸಿರಾಮಿಕ್ಸ್ದು 2 ಗುಣಲಕ್ಷಣ ಬರೀರಿ ಅನ್ನೋ ಒಂದು ನೆಕ್ಸ್ಟ್ ಕ್ವಶನ್. ಸಿರಾಮಿಕ್ ಮೆಟೀರಿಯಲ್ ಅಂದರೆ ಪಿಂಗಾಣಿ ವಸ್ತುಗಳು, ಅದರಲ್ಲಿರುವಂಥ 2 ಗುಣಲಕ್ಷಣಗಳು. ನೀವು ಥಿಂಕ್ ಮಾಡ್ಬೋದು, ನಿಮ್ಮ ಮನೇಲಿ ಯೂಸ್ ಮಾಡುವಂತಹ ಪಿಂಗಾಣಿ ಲೋಟ ಆಗಿರ್ಬೋದು ಅಥವಾ ಪಿಂಗಾಣಿ ತಟ್ಟೆ ಆಗಿರ್ಬೋದು, ಅಥವಾ ಅಲ್ಲಿ ಎಲೆಕ್ಟ್ರಿಕಲ್ ವೈರ್ಸ್ಗಳ ಮೇಲ್ಗಡೆ ಗುಪ್ಪಿ ಥರ ಹಾಕಿರ್ತಾರೆ ನೋಡಿ. ಏನಕ್ಕೆ ಹಾಕಿರ್ತಾರೆ ಅದನ್ನು? ಬಿಕಾಸ್ ದೀಸ್ ಆರ್ ರೆಫರ್ಡ್ ಆಸ್ ಇನ್ಸುಲೇಟರ್. ಕರೆಂಟ್ನ ಪಾಸ್ ಮಾಡ್ಕೊಳ್ಳಲ್ಲ, ಬೇಗ ಬಿಸಿ ಆಚೆಗೆ ಹೋಗಲ್ಲ, ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಇರುತ್ತೆ. ಅದಕ್ಕೆ ನಾವು ಇನ್ಸುಲೇಟಿಂಗ್ ಗುಣಲಕ್ಷಣ ಅಂತ ಕರಿತೀವಿ. ಮತ್ತು ತುಂಬ ಹಾರ್ಡ್ ಆಗಿರ್ತವೆ. ಸೊ ತುಂಬ ಹಾರ್ಡ್ ಮೆಟೀರಿಯಲ್ಲು, ಟೆಂಪ್ರೇಚರ್ನ ರೆಸಿಸ್ಟ್ ಮಾಡುವಂಥ ಗುಣ ಇರುವಂಥ ಮೆಟೀರಿಯಲ್ಲು. ಹಾಗಾಗಿ ರಾಕೆಟ್ ನೋಸಲ್ಲೆಲ್ಲ ನಾವು ಇದನ್ನು ಸಿರಾಮಿಕ್ಸ್ನ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಅಲಾಯ್ ಅಂದರೆ ಏನು? ಅಲಾಯ್ ಅಂದರೆ ಸಮ್ಮಿಶ್ರಣ ಅಥವಾ ಮಿಶ್ರಣವಾದ ಒಂದು ವಸ್ತುಗಳು. ಅಲಾಯ್ ಇಸ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ನೋಡಿ, ಇಷ್ಟು ಬರೆದ್ರೂ ಸಾಕು. ಅಲಾಯ್ ಇಸ್ ಎ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಅಥವಾ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್. ಏನಕ್ಕೆ ಮಾಡ್ತಾರೆ? ಅಗೈನ್ ಟು ಇಂಪ್ರೂವ್ ದ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್. ಸೊ ನೆಕ್ಸ್ಟ್ ಕ್ವಶನ್, ಸ್ಪೆಸಿಫಿಕ್ ಹೀಟ್. ಸೊ ದಿಸ್ ಇಸ್ ಎ ಥರ್ಮಲ್ ಪ್ರಾಪರ್ಟಿ. ಥರ್ಮಲ್ ಪ್ರಾಪರ್ಟಿಲಿ ಬರುವಂಥ ಒಂದು ಗುಣಲಕ್ಷಣ ಏನು? ಸ್ಪೆಸಿಫಿಕ್ ಹೀಟ್ ಅಂದರೆ ಯಾವ ವಸ್ತುವಿನ ಟೆಂಪರೇಚರ್ನ 1 ಡಿಗ್ರಿ ಸೆಂಟಿಗ್ರೇಡ್ನ ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು. ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 kg ಆಫ್ ಸಬ್ಸ್ಟೆನ್ಸ್. 1 kg ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಂಟಿಗ್ರೇಡ್ಗೆ ಟೆಂಪ್ರೇಚರ್ನ ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು, ಅದಕ್ಕೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಆಫ್ ಡ್ಯೂರಾಲ್ಯುಮಿನ್. ಡ್ಯೂರಾಲ್ಯುಮಿನ್ ಇಸ್ ಅಲಾಯ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಮ್ದೇ 2 ಅಪ್ಲಿಕೇಶನ್ಸು ಇಲ್ಲೂ ಕೂಡ ನಾವು ಬರಿಬೋದು. ಅಥವಾ ಡ್ಯೂರಾಲ್ಯುಮಿನ್ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ? ಏರ್ ಕ್ರಾಫ್ಟ್ಸಲ್ಲಿ ಯೂಸ್ ಮಾಡ್ತಾರೆ, ಬಾಡಿ ಪ್ಯಾನೆಲ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ಥರ ನೀವು ಅಪ್ಲಿಕೇಶನ್ಸ್ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ ಮಾರ್ಕ್ಸ್. ಡಿಫೈನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ನೋಡಿ, ಇದು ಮ್ಯಾಗ್ನೆಟಿಕ್ ಗುಣಲಕ್ಷಣ. ನೋಡಿ, ಪರ್ಮಿಯಬಿಲಿಟಿ ಅಂದರೆ ಮ್ಯಾಗ್ನೆಟಿಕ್ ಕಾಂತೀಯ ಒಂದು ರೇಖೆಗಳು ಅಥವಾ ಲೈನ್ಗಳಂತ ಏನು ಕರಿತೀವಿ, ತನ್ನ ಒಳಗಡೆ ಯಾವ ವಸ್ತುಗಳು ಸೆಳ್ಕೋತಾವೋ ಅದಕ್ಕೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ನೋಡಿ, ಇಟ್ ಈಸ್ ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಲೋ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಟು ಪಾಸ್ ಥ್ರೂ ಇಟ್. ಯಾವ ವಸ್ತುಗಳು ತನ್ನೊಳಗೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ನ ಪಾಸ್ ಮಾಡ್ಕೊಳ್ತಾವೋ ಅಂಥ ವಸ್ತುಗಳಿಗೆ ಮ್ಯಾಗ್ನೆಟಿಕ್ ಪರ್ಮಿಯಬಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ, ಅಥವಾ ಗುಣಲಕ್ಷಣಕ್ಕೆ ಪರ್ಮಿಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಫೆಟೀಗ್. ಫೆಟೀಗ್ ಅನ್ನೋದು ಮೆಕ್ಯಾನಿಕಲ್ ಪ್ರಾಪರ್ಟಿ. ಏನು ಫೆಟೀಗ್ ಅಂದರೆ ಸುಸ್ತು ಅಂತ ಕರಿತೀವಿ ಕನ್ನಡದಲ್ಲಿ. ಇದೇ ಥರ ಮೆಟೀರಿಯಲ್ಸು ಪ್ರತಿನಿತ್ಯ ಪ್ರತಿ ಥರ ಲೋಡ್ನ ತಡ್ಕೊಂಡು ಆ ಸುಸ್ತಾಗುತ್ತೆ. ಯಾವಾಗಲೂ ಒಂದು ಮೊಮೆಂಟಲ್ಲಿ ಫೇಲ್ಯೂರ್ ಆಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಫೆಟುಗ್ ಫೇಲ್ಯೂರ್ ತುಂಬ ಇಂಪಾರ್ಟೆಂಟು. ರಿಸರ್ಚಸ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಟು ಫೈಂಡ್ ಔಟ್ ಯಾವ ವಸ್ತುವಿಗೆ ಯಾವ ಥರ ಲೋಡ್ ಅಪ್ಲೈ ಮಾಡಿದ್ರೆ ಯಾವಾಗ ಕಟ್ಟಾಗುತ್ತೆ ಅಂತೆಲ್ಲ ರಿಸರ್ಚ್ ಮಾಡ್ತಾರೆ. ಅದನ್ನು ಬರಿಬೇಕು ನೀವು ಇಲ್ಲಿ. ಸೊ ಇಟ್ ಇಸ್ ಎ ಫೇಲ್ಯೂರ್ ಆಫ್ ಎ ಮೆಟೀರಿಯಲ್ ಡ್ಯೂ ಟು ರಿಪೀಟೆಡ್ ಆರ್ ಸೈಕ್ಲಿಕ್ ಲೋಡಿಂಗ್. ಅಲ್ಟಿಮೇಟ್ ಸ್ಟ್ರೆಸ್ಗಿಂತ ಕಡಿಮೆ ಇದ್ದಾಗಲೇ ನಿಮಗೆ ಮೆಟೀರಿಯಲ್ಲು ಸೈಕ್ಲಿಕ್ ಲೋಡ್ ಅಥವಾ ರಿಪೀಟೆಡ್ ಲೋಡ್ ಆಗ್ತಾಗ ಬೇಗ ಫೇಲ್ಯೂರ್ ಆಗುವಂಥ ಒಂದು ಗುಣಲಕ್ಷಣಕ್ಕೆ ಫೆಟಿಗ್ ಆಫ್ ಎ ಮೆಟೀರಿಯಲ್ ಅಂತ ಕರಿತೀವಿ. ಇದು ಇದು ಆಗಬಾರ್ದು ಯಾವ ವಸ್ತುಗಳಲ್ಲಿ. ಸೊ ಆಗದೇ ಇರೋ ಥರ ನಾವು ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ. ಬಯೋಡಿಗ್ರೇಡಬಲ್ ಪಾಲಿಮರ್ಸ್.
ಅಂದರೆ ನಮಗೆ ಯಾವುದೇ ಹಾರ್ಮ್ ಮಾಡದೇ ಇರುವಂತಹ ಪಾಲಿಮರ್ಸ್. ಹಾರ್ಮ್ ಅಂದರೆ ಏನು, ಈಗ ಪ್ಲಾಸ್ಟಿಕ್ ಕವರ್ನ ಬಿಸಿ ಮಾಡಿದಾಗ ಅದರಿಂದ ಬರುವಂಥ ಫ್ಯೂಮ್ಸು ಫ್ಲೇಮ್ಸಿಂದ ನಾವು ಎಳ್ಕೊಂಡ್ರೆ ನಮಗೇನಾಗುತ್ತೆ, ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆದರೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಸರು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದರಿಂದನೂ ಕೂಡ ನಮ್ಗೆ ಯಾರಿಗೂ ಏನೂ ಆಗಲ್ಲ, ಅದು ಭೂಮಿ ಒಳಗಡೆ ಡಿಕಂಪೋಸ್ ಆಗುತ್ತೆ ಅಂತ ವಸ್ತುಗಳು. ಯಾವ ಪಾಲಿಮರ್ಸು ನ್ಯಾಚುರಲಿ ಡಿಕಂಪೋಸ್ ಆಗ್ತಾವೋ, ಯಾವುದರಿಂದ, ಸಣ್ಣ ಸಣ್ಣ ಮೈಕ್ರೋ ಆರ್ಗಾನಿಸಮ್ಸಿಂದ, ಆ ವಸ್ತುಗಳಿಗೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ CO2. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಕ್ವಶನ್ಸ್ನ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಯು ಕ್ಯಾನ್ ಫ್ರೇಮ್ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಹಿಯರ್ ಆಲ್ಸೋ, ಬಿಕಾಸ್ ಕಂಟೆಂಟ್ ಅಷ್ಟಿದೆ. ಯಾವ್ಯಾವ ಥರ, ಈಗ ನಾನು ಫೆಟಿಗ್ ಅಂತ ಹೇಳ್ತಾ ಇದ್ದೀನಿ, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಎಲಾಸ್ಟಿಸಿಟಿ ಅದೆಲ್ಲ ಹೇಳಿದೆ. ಅದ್ರ ಬಿಟ್ಟು ಬೇರೆ ಬೇರೆ ಯಾವ ಮೆಕ್ಯಾನಿಕಲ್ ಪ್ರಾಪರ್ಟಿ ಇದೆ ಅದನ್ನು ಕಲ್ತ್ಕೋಬೇಕು. ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಎಕ್ಸಾಂಪಲ್ಸ್ ಯಾವ್ಯಾವ್ದಿದೆ ಅದನ್ನು ತಿಳ್ಕೋಬೇಕು. ಹಂಗೆ ಒಂದೊಂದು ಕ್ವಶನ್ನಲ್ಲೂ ನೀವು 5 ಡಿಫರೆಂಟ್ ಕ್ವಶನ್ಸ್ನ ಕಲ್ತ್ಕೊಂಡ್ರೆ ಇಲ್ಲಿ ಆರಾಮಾಗಿ 3 ಕ್ವಶನ್ಸ್ ನಿಮಗೆ ಸ್ಕೋರ್ ಮಾಡ್ಬೋದು. ಯಾವ ಕ್ವಶನ್ ಬಂದ್ರೂ ಕೂಡ ಆನ್ಸರ್ ಮಾಡ್ಬೋದು. ದ ನೆಕ್ಸ್ಟ್ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ಹಿಯರ್ ಇಸ್, ಫಾರ್ ಪ್ರಾಕ್ಟೀಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ CO3 ಕ್ವಶನ್ಸ್. ಇಲ್ಲೂ ಕೂಡ CO3ಯಲ್ಲಿ 3 ಕ್ವಶನ್ಸ್ ಬರುತ್ತೆ ಮೈನ್ ಎಕ್ಸಾಮಲ್ಲಿ. ಇಲ್ಲಿ ಕಂಟೆಂಟ್ ಕವರ್ ಆಗುವಂಥ ಕಂಟೆಂಟು ಕೈನಮೆಟಿಕ್ಸ್ ಆಫ್ ಮೆಷಿನ್ಸ್, ಅಂದರೆ ಪೇರು, ಲಿಂಕು, ಸ್ಕ್ರೂ ಪೇರು, ಆಮೇಲೆ ಡೆಫಿನೇಷನ್ ಆಫ್ ಚೈನು, ಇನ್ವರ್ಷನ್ನು, ಎಕ್ಸಾಂಪಲ್ಸ್ ಆಫ್ ಇನ್ವರ್ಷನ್ಸು. ಸೊ ಅವೆಲ್ಲ ಬರುತ್ತೆ ಕೈನಮೆಟಿಕ್ಸ್ ಅಲ್ಲಿ. ಅದಾದಮೇಲೆ ಬೆಲ್ಟ್ ಡ್ರೈವ್ಸ್, ಅದಾದಮೇಲೆ ಗೇರ್ ಡ್ರೈವ್ಸ್. ಸೊ ಇಷ್ಟು ಟಾಪಿಕ್ಕಿಂದ ನಿಮಗೆ 3 ಕ್ವಶನ್ಸು ಬರಬಹುದು ಅಕಾರ್ಡಿಂಗ್ ಟು ದ ಟೇಬಲ್ ಆಫ್ ಸ್ಪೆಸಿಫಿಕೇಶನ್. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ವಾಟ್ ಇಸ್ ಎ ಲಿಂಕ್? ಸೊ ಡೈರೆಕ್ಟ್ ಡೆಫಿನೇಷನ್ಸ್ ಇರುತ್ತೆ, ಎಲ್ಲರೂ ಕೂಡ ಡೆಫಿನೇಷನ್ಸ್ ಕಲ್ತ್ಕೋಬೇಕು. ಲಿಂಕ್ ಅಂದರೆ ಏನು? ಒಂದು ಮೋಷನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದಾದ್ರು ಮೆಷಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಕಾಗಿರುವಂತಹ ಒಂದು ರಿಜಿಡ್ ಬಾಡಿ. ನೋಡಿ, ಎ ಲಿಂಕ್ ಈಸ್ ಅ ರಿಜಿಡ್ ಬಾಡಿ, ರಿಜಿಡ್ ಆಗಿರೋ ಒಂದು ವಸ್ತು. ಅದೇನು ಮಾಡುತ್ತೆ? ಇಟ್ ಕನೆಕ್ಟ್ಸ್ ಅದರ್ ಪಾರ್ಟ್ಸ್ ಆಫ್ ದ ಮೆಷಿನ್. ಏನಕ್ಕೆ? ಟು ಟ್ರಾನ್ಸ್ಮಿಟ್ ಮೋಷನ್ ಅಥವಾ ಫೋರ್ಸು ಅಥವಾ ಮೋಷನನ್ನು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಇರುವಂತಹ ಒಂದು ರಿಜಿಡ್ ಬಾಡಿಗೆ ನಾವು ಲಿಂಕ್ ಅಂತ ಕರಿತೀವಿ. ಚೈನ್ ಅಂದರೆ ಏನು? ಸೊ ಕೈನಮ್ಯಾಟಿಕ್ ಪೇರ್ಸ್ಗಳನ್ನ ಒಂದು ಪೇರ್ನ ಇನ್ನೊಂದು ಪೇರ್ಗೆ ಕನೆಕ್ಟ್ ಮಾಡಿರ್ತಾರೆ. ಹೆಂಗೆ ಕನೆಕ್ಟ್ ಮಾಡಿರ್ತಾರೆ ಅಂದರೆ, ಲಾಸ್ಟ್ ಲಿಂಕ್ ಇಸ್ ಜಾಯಿನ್ ಟು ದ ಫಸ್ಟ್ ಲಿಂಕ್. ಏನಕ್ಕೆ ಮಾಡಬೇಕು ಅದನ್ನು? ಡೆಫಿನೆಟ್ ಮೋಷನನ್ನು ಟ್ರಾನ್ಸ್ಮಿಟ್ ಮಾಡೋದಕ್ಕೆ. ಸೊ ಇಂಥ ಒಂದು ಏನು ಲಿಂಕ್ ಮಾಡುವಂಥ ಪೇರ್ಗಳನ್ನ ಲಿಂಕ್ ಮಾಡುವಂತಹ, ಜೋಡಣೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಕೈನಮ್ಯಾಟಿಕ್ ಚೈನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಎಲ್ಲ ಮೆಷಿನ್ಸಲ್ಲಿ ನಾವು ಚೈನು, ಪೇರು, ಲಿಂಕ್ಸ್ನ ನೋಡ್ಬೋದು. ಮೆಕ್ಯಾನಿಸಮ್ ಅಂದ್ರೇನು? ವೆನ್ ಒನ್ ಆಫ್ ದ ಲಿಂಕ್ಸ್ ಆಫ್ ಕೈನಮ್ಯಾಟಿಕ್ ಚೈನ್ ಇಸ್ ಫಿಕ್ಸ್ಡ್. ಇಲ್ಲೇನು ಲಿಂಕ್ ಅಂತ ಡಿಫೈನ್ ಮಾಡಿದ್ವಿ, ಯಾವ್ದಾರ ಒಂದು ಲಿಂಕನ್ನು ಕೈನಮ್ಯಾಟಿಕ್ ಚೈನಲ್ಲಿ ಫಿಕ್ಸ್ ಮಾಡಿ ಮಿಕ್ಕಿದ ಲಿಂಕ್ಗಳಲ್ಲಿ ನಾವು ಮೋಷನ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ಅಂಥ ಚೈನ್ಗೆ ನಾವು ಮೆಕ್ಯಾನಿಸಮ್ ಅಂತ ಕರಿತೀವಿ. 4 ಬಾರ್ ಮೆಕ್ಯಾನಿಸಮ್ ಆಗಿರ್ಬೋದು, ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಆಗಿರ್ಬೋದು. ದೇರ್ ಆರ್ ಮೆನಿ ಮೆಕ್ಯಾನಿಸಮ್ಸ್ ಆರ್ ಅವೈಲಬಲ್. ನೆಕ್ಸ್ಟ್ ಪೇರ್ ಅಂದ್ರೆ ಏನು ನೋಡಿ. ಪೇರ್ ಆಯಿತು, ಲಿಂಕ್ ಆಯಿತು, ಚೈನ್ ಆಯಿತು, ಮೆಕ್ಯಾನಿಸಮ್ ಆಯಿತು. ಪೇರ್ ಇಸ್ ಆಲ್ವೇಸ್ ಜೊತೆ ಅಂತ ಕರಿತೀವಿ. ವೆನ್ 2 ಲಿಂಕ್ಸ್ ಅಥವಾ 2 ಲಿಂಕು ಅಥವಾ 2 ಎಲಿಮೆಂಟನ್ನು ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಪೇರ್ ಅಂತ ಕರಿತೀವಿ. ಇನ್ನು ಮೆಕ್ಯಾನಿಸಮ್ ಆಯಿತು, ಮೆಷಿನ್ಗೆ ಬರೋಣ. ಸೊ ಮೆಷಿನ್ ಅಂದ್ರೆ ಏನು? ಇಟ್ಸ್ ಎ ಡಿವೈಸ್ ವಿಚ್ ರಿಸೀವ್ಸ್ ಎನರ್ಜಿ. ಯಾವುದೋ ಒಂದು ಫಾರ್ಮಿಂದ ಎನರ್ಜಿನ ರಿಸೀವ್ ಮಾಡುತ್ತೆ, ಅದನ್ನು ಯುಟಿಲೈಸ್ ಮಾಡುತ್ತೆ. ಏನಕ್ಕೆ ಯುಟಿಲೈಸ್ ಮಾಡುತ್ತೆ? ಯಾವುದೋ ಒಂದು ವರ್ಕನ್ನು, ಕೆಲಸನ ಮಾಡೋದಕ್ಕೆ ಯುಟಿಲೈಸ್ ಮಾಡುತ್ತೆ. ಸೊ ಇಟ್ಸ್ ಎ ಡಿವೈಸ್ ವಿಚ್ ರಿಸೀವ್ ಎನರ್ಜಿ ಅನ್ನೋದು ಕೀವರ್ಡು, ಇಸ್ ಯುಟಿಲೈಸಸ್ ಇಟ್ ಅನ್ನೋದು ಒಂದು ಕೀವರ್ಡು. ಏನಕ್ಕೆ ಅಂದರೆ ಟು ಡೂ ದ ಪರ್ಟಿಕ್ಯುಲರ್ ಟೈಪ್ ಆಫ್ ವರ್ಕ್ ಅನ್ನೋದು ಇನ್ನೊಂದು ಕೀವರ್ಡ್. ನೆಕ್ಸ್ಟ್ ಇನ್ವರ್ಷನ್ ಆಫ್ ಎ ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಅಂತ ತಿಳ್ಕೊಂಡ್ರೆ ಯಾವುದೋ ಒಂದು ಲಿಂಕನ್ನು ಫಿಕ್ಸ್ ಮಾಡಿ ಚೈನ್ಗೆ ನಾವು ಮೆಕ್ಯಾನಿಸಮ್ ಅಂತ ಕರಿತೀವಿ. ಇನ್ವರ್ಷನ್ ಅಂತ ಹೇಳಿದ್ರೇನು? ಡಿಫರೆಂಟ್ ಲಿಂಕನ್ನ ಫಿಕ್ಸ್ ಮಾಡಿ ಡಿಫರೆಂಟ್ ಮೋಷನ್ನ ನಾವು ತಗೊಂಡ್ರೆ ಕೈನಮ್ಯಾಟಿಕ್ ಚೈನಲ್ಲಿ ಅದಕ್ಕೆ ಇನ್ವರ್ಷನ್ ಅಂತ ಕರಿತೀವಿ. ಅದು ಇನ್ವರ್ಷನ್ಸಲ್ಲಿ ಬರೋದಾದ್ರೆ 4 ಬಾರ್ ಚೈನ್ದು 2 ಇನ್ವರ್ಷನ್ ಬರೀರಿ. 4 ಬಾರ್ ಚೈನ್ ನಿಮ್ಗೆ ಗೊತ್ತಿದೆ, ಫಿಕ್ಸ್ಡ್ ಲಿಂಕ್ ಇರುತ್ತೆ, ಸೊ ರಾಕರ್ ಇರುತ್ತೆ. ಸೊ ಈ ಕಡೆ ಕ್ರ್ಯಾಂಕ್ ರೊಟೇಟ್ ಆದಂಗೆ ಆಸಿಲೇಟ್ ಆಗುತ್ತೆ, ಅದು ಕನೆಕ್ಟಿಂಗ್ ರಾಡ್. ಸೊ ಇನ್ವರ್ಷನ್ಸ್ ಅಂದರೆ ಯಾವ್ಯಾವುದು ಡಿಫರೆಂಟ್ ಲಿಂಕ್ಸ್ನ ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ನ ತಗೊಳ್ಳುವಂಥದ್ದು. ಸೊ ಬೀಮ್ ಇಂಜಿನ್, ಕ್ರ್ಯಾಂಕ್ ಅಂಡ್ ಲಿವರ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಇನ್ವರ್ಷನ್ ಆಫ್ 4 ಬಾರ್ ಚೈನ್. ಕಪ್ಲಿಂಗ್ ರಾಡ್ ಆಫ್ ಅನ್ ಲೋಕೋಮೋಟಿವ್, ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇದು 4 ಬಾರ್ ಚೈನ್ದು ಇನ್ವರ್ಷನ್. ಅದೇ ಥರ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕಾಗಿ ಬಂದರೆ ಪೆಂಡುಲಮ್ ಪಂಪ್ ಅಥವಾ ಬುಲ್ ಎಂಜಿನ್ ಅನ್ನೋದು ಇನ್ವರ್ಷನ್ನು.
ಆಸಿಲೇಟಿಂಗ್ ಸಿಲಿಂಡರ್ ಇಂಜಿನ್ ಅನ್ನೋದು ಒಂದು ಇನ್ವರ್ಷನ್ ಆಗುತ್ತೆ. ಡಬಲ್ ಸ್ಲೈಡರ್ ಕ್ರ್ಯಾಂಕಿಗೆ ಬಂದರೆ ಎಲಿಪ್ಟಿಕಲ್ ಟ್ರಾಮರ್ ಅನ್ನೋದು ಒಂದು ಇನ್ವರ್ಷನ್ನು, ಸ್ಕಾಚ್ ಯೋತ್ ಮೆಕ್ಯಾನಿಸಮ್ ಅನ್ನೋದು ಇನ್ನೊಂದು ಅನದರ್ ಇನ್ವರ್ಷನ್. ಸೊ ದೇರ್ ಆರ್ 3 ಆರ್ 4 ಇನ್ವರ್ಷನ್ಸ್ ಆರ್ ದೇ. ಎಲ್ಲರೂ ಎಲ್ಲನೂ ಕಲ್ತ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಈಗ ಮೆಷಿನ್ ಆಯಿತು, ಮೆಕ್ಯಾನಿಸಮ್ ಆಯಿತು. ಮೆಕ್ಯಾನಿಸಮ್ ಅಂದರೆ ಏನು, ಯಾವುದೋ ಒಂದು ಲಿಂಕನ್ನು ಫಿಕ್ಸ್ ಮಾಡಿದರೆ ಅದು ಕೈನಮೆಟಿಕ್ ಚೈನ್ಗೆ ನಾವು ಮೆಕ್ಯಾನಿಸಮ್ ಅಂತ ಕರಿತೀವಿ. ಮೆಷಿನ್ ಅಂತ ಹೇಳಿದ್ರೇನು, ಒಂದು ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡೋದಕ್ಕೆ ನಾವು ಮೆಷಿನ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಸೆಂಬಲ್ ಆಫ್ ನಂಬರ್ ಆಫ್ ರೆಸಿಸ್ಟೆನ್ಸ್ ಬಾಡಿ. ತುಂಬ ರೆಸಿಸ್ಟೆನ್ಸ್ ಬಾಡಿಗಳಿರ್ತವೆ, ಬಟ್ ಯಾವ ಬಾಡಿಗಳಲ್ಲೂ ಯಾವ ಲಿಂಕ್ಗಳಲ್ಲೂ ಕೂಡ ರಿಲೇಟಿವ್ ಮೋಷನ್ಸ್ ಇರಲ್ಲ. ಬರೀ ಇದರಲ್ಲಿ ಲೋಡ್ನ ಕ್ಯಾರಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಂತ ಒಂದು ವಸ್ತುಗಳಿಗೆ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ನೀವು ಇದನ್ನು ಡ್ಯಾಮ್ಗಳಲ್ಲಿ, ಬ್ರಿಡ್ಜ್ಗಳಲ್ಲಿ ನೋಡ್ಬೋದು. ಯಾವುದೇ ಥರ ಮೂಮೆಂಟ್ ಆಗಲ್ಲ, ಬಟ್ ಓನ್ಲಿ ಥಿಂಗ್ ಇಸ್ ಜಸ್ಟ್ ಲೋಡ್ನ ಕ್ಯಾರಿ ಮಾಡುತ್ತಷ್ಟೆ. ಪ್ಯಾಂಟೋಗ್ರಾಫ್ ಅಂದರೆ ಏನು? ಪ್ಯಾಂಟೋಗ್ರಾಫ್ ಇಸ್ ಆಲ್ಸೋ ಅ ಮೆಕ್ಯಾನಿಸಮ್. ಇಟ್ ಈಸ್ ಯೂಸ್ಡ್ ಟು ಸ್ಕೇಲ್, ಕಾಪಿ ಆರ್ ಟ್ರೇಸ್ ಮೋಷನ್. ನೀವೆಲ್ಲ ಮಾಡೆಲ್ ಮಾಡಿರ್ತೀರಿ. ಇದು ಮೆಕ್ಯಾನಿಕಲ್ ಲಿಂಕೇಜ್ ಇರುವಂಥ ಒಂದು ವಸ್ತು. ಇದರಲ್ಲಿ ಕಾಪಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಸ್ಕೇಲ್ ಅಪ್ ಮಾಡೋ ಅಥವಾ ಸ್ಕೇಲ್ ಡೌನ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಮೋಷನ್ನ ಟ್ರೇಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಷ್ಟು ಕೈನಮ್ಯಾಟಿಕ್ಸ್ ಆಯಿತು. ಈಗ ಬೆಲ್ಟ್ ಡ್ರೈವ್ಗೆ ಬರೋದಾದರೆ ವೆಲಾಸಿಟಿ ರೇಷಿಯೋ ಅಂದರೆ ಏನು? ತುಂಬ ಸಿಂಪಲ್ಲು. ಇಟ್ಸ್ ಅ ರೇಷಿಯೋ ಬಿಟ್ವೀನ್ ವೆಲಾಸಿಟೀಸ್ ಆಫ್ ಡ್ರೈವರ್ ಆ್ಯಂಡ್ ವೆಲಾಸಿಟೀಸ್ ಆಫ್ ಎ ಡ್ರಿವನ್. ಆ ಫಾರ್ಮುಲಾ ಜ್ಞಾಪಿಸ್ಕೊಂಡ್ರೆ ನೀವು ಸಾಕು. ಸ್ಲಿಪ್ ಅಂದರೆ ಏನು? ಸೊ ಬೆಲ್ಟು ಪುಲ್ಲಿ ಮೇಲೆ ಇಲ್ದೇನೆ ಕೆಳಗಡೆಗೆ ಜಾರಿ ಬಿಡುವಂತಹ ಒಂದು ಪ್ರಕ್ರಿಯೆ. ಏನಕ್ಕೆ ಆ ಥರ ಆಗುತ್ತೆ? ಬಿಕಾಸ್ ಇನ್ಸಫಿಷಿಯೆಂಟ್ ಫ್ರಿಕ್ಷನ್. ಸೊ ರಿಲೇಟಿವ್ ಮೋಷನ್ ಬಿಟ್ವೀನ್ ಬೆಲ್ಟ್ ಅಂಡ್ ಪುಲ್ಲಿ ಡ್ಯೂ ಟು ಇನ್ಸಫಿಷಿಯೆಂಟ್ ಫ್ರಿಕ್ಷನ್ ಆದಾಗ ಸ್ಲಿಪ್ ಆಗುತ್ತೆ. ಸೊ ವೆಲಾಸಿಟಿ ರೇಷಿಯೋ ರಿಡ್ಯೂಸ್ ಆಗುತ್ತೆ ಇದರಿಂದ. ಚೈನ್ ಡ್ರೈವ್ ಬೆಲ್ಟ್ ಡ್ರೈವ್ಗೆ ಕಂಪೇರ್ ಮಾಡಿದಾಗ ಏನೇನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳೋದಾದ್ರೆ, ಸ್ಲಿಪ್ಪಿಂಗ್ ಇರಲ್ಲ ಜಾಸ್ತಿ ಚೈನ್ ಡ್ರೈವಲ್ಲಿ. ಅದೇ ಥರ ಫೋರ್ಸನ್ನು ತಡೆಯುತ್ತೆ. ಇಟ್ ವಿಡ್ಸ್ಟ್ಯಾಂಡ್ ಹೈ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಅನ್ ಓಪನ್ ಬೆಲ್ಟ್ ಡ್ರೈವ್? ಓಪನ್ ಬೆಲ್ಟ್ ಡ್ರೈವ್ ಅಂದ ತಕ್ಷಣ ನಿಮಗೆ ತಲೆಗೆ ಬರಬೇಕಾಗಿರೋದು, ಸೊ ಡ್ರೈವರ್ ಪುಲ್ಲಿ ಮತ್ತು ಡ್ರಿವನ್ ಪುಲ್ಲಿ ಇರುತ್ತೆ, ಬೆಲ್ಟ್ ಈ ಥರ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಎರಡು ಕೂಡ ಪುಲ್ಲಿಗಳು ಒಂದೇ ಥರ ರೊಟೇಟ್ ಆಗ್ತಿರ್ತವೆ. ಕ್ಲಾಕ್ ವೈಸ್ ರೊಟೇಟ್ ಆದರೆ ಇದು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಶಾಫ್ಟ್ ಆ್ಯಂಡ್ ದಿಸ್ ಇಸ್ ಶಾಫ್ಟ್. ಸೊ ಇಟ್ ಈಸ್ ಯೂಸ್ ಟು ವೆನ್ ಪ್ಯಾರಲರ್ ಶಾಫ್ಟ್ಸ್ ರೊಟೇಟ್ ಇನ್ ದ ಸೇಮ್ ಡೈರೆಕ್ಷನ್ ಇದ್ರೆ ಅದಕ್ಕೆ ಓಪನ್ ಬೆಲ್ಟ್ ಡ್ರೈವ್ ಅಂತ ಕರಿತೀವಿ. ಕ್ರಾಸ್ಡ್ ಬೆಲ್ಟ್ ಡ್ರೈವ್ ಅಂತ ಹೇಳಿದ್ರೆ they will rotate in the opposite direction. So just like this. So ಈ ಕಡೆ ರೊಟೇಟ್ ಆದರೆ ಡ್ರಿವನ್ ಈ ಕಡೆ ರೊಟೇಟ್ ಆಗುತ್ತೆ. ಇನ್ನು ಕ್ರೀಪ್ ಅಂದ್ರೆ ಏನು? ಸೊ ಕ್ರೀಪ್ ಅಂದರೆ ಗ್ರಾಜುವಲ್ ಎಕ್ಸ್ಪ್ಯಾನ್ಷನ್ ಅಥವಾ ಕಾಂಟ್ರಾಕ್ಷನ್ ಆಫ್ ಬೆಲ್ಟ್. ಸೊ ವೆನ್ ಎವರ್ ಇಟ್ ಇಸ್ ಟ್ರಾನ್ಸ್ಮಿಟಿಂಗ್ ದ ಮೋಷನ್, ಅದಕ್ಕೆ ನಾವು ಕ್ರೀಪ್ ಅಂತ ಕರಿತೀವಿ. ನೋಡಿ, ಬೆಲ್ಟು ಸ್ಲ್ಯಾಕ್ ಸೈಡಿಂದ ಟೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಎಕ್ಸ್ಟೆಂಡ್ ಆಗುತ್ತೆ ಬೆಲ್ಟು. ಸಿಮಿಲರ್ಲಿ ಟೈಟ್ ಸೈಡಿಂದ ಸ್ಲ್ಯಾಕ್ ಸೈಡ್ಗೆ ಹೋಗ್ಬೇಕಾದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದು ಕಾಂಟ್ರಾಕ್ಟ್ ಎಕ್ಸ್ಪ್ಯಾನ್ಷನ್ ಆದಾಗ ಏನಾಗುತ್ತೆ, ರಿಲೇಟಿವ್ ಮೋಷನ್ನು ಬೆಲ್ಟ್ ಮತ್ತು ಪುಲ್ಲಿ ಮಧ್ಯೆ ಕುತ್ಕೊಳ್ಳಲ್ಲ. ಏನಾಗುತ್ತೆ, ಬೆಲ್ಟು ಹಾರಿ ಹೋಗುತ್ತೆ, ಮತ್ತೆ ಯಾವುದೋ ಒಂದು ಪಾಯಿಂಟಲ್ಲಿ ಕುತ್ಕೊಳ್ಳುತ್ತೆ. ಅದಕ್ಕೆ ನಾವು ಕ್ರೀಪ್ ಅಂತ ಕರಿತೀವಿ. ಸೊ ಕ್ರೀಪ್ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲೇ ಬೇರೆ ಮೀನಿಂಗ್ ಬರುತ್ತೆ. ಅದು ಟೆಂಪ್ರೇಚರ್ ರಿಲೇಟೆಡ್ ಪ್ರಾಪರ್ಟಿ. ಅಂದರೆ ಹೈ ಟೆಂಪ್ರೇಚರ್ ಆದಾಗ ಮೆಟೀರಿಯಲ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಈ ಕ್ರೀಪ್ ಅಂತ ಬಂದರೆ ಬೆಲ್ಟ್ ಡ್ರೈವ್ಸಲ್ಲಿ ಈ ಮೀನಿಂಗ್ ಬರೀಬೇಕಾಗುತ್ತೆ. ಕಮಿಂಗ್ ಟು ದ ಗೇರ್ ಡ್ರೈವ್, ಪಿಚ್ ಸರ್ಕಲ್ ಅಂದರೆ ಏನು? ಇಟ್ ಇಸ್ ಅ ಇಮ್ಯಾಜಿನರಿ ಸರ್ಕಲ್ ಆನ್ ವಿಚ್ ಆಲ್ ಗೇರ್ ಕ್ಯಾಲ್ಕುಲೇಷನ್ಸ್ ಆರ್ ಬೇಸ್ಡ್. ನೀವು ನೋಡಿರ್ಬೋದು. ಸೊ ಗೇರ್ನ ನಾವು ಮೆಶ್ ಮಾಡಿದಾಗ ಟೀತ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಎನ್ ಇಮ್ಯಾಜಿನರಿ ಸರ್ಕಲ್. ಸೊ ಇಲ್ಲೂ ಕೂಡ ಎರಡು ಕೂಡ ಮೆಶ್ ಆಗುವಂಥ ಪಾಯಿಂಟ್, ಇಮ್ಯಾಜಿನರಿ ಪಾಯಿಂಟಿಗೆ ನಾವು ಪಿಚ್ ಸರ್ಕಲ್ ಅಂತ ಕರಿತೀವಿ. ಮಾಡ್ಯೂಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ರೇಷಿಯೋ ಆಫ್ ಪಿಚ್ ಸರ್ಕಲ್ ಡಯಾಮೀಟರ್ ಟು ದ ನಂಬರ್ ಆಫ್ ಟೀತ್, D/T. ಇದು ಕೊಟ್ಟಿರ್ತಾರೆ, ಹಾಗಾಗಿ ಮಾಡ್ಯೂಲ್ ಕ್ಯಾಲ್ಕುಲೇಷನ್ ಈಸಿ. ಎರಡು ಟೈಪ್ ಆಫ್ ಗೇರ್ ಟ್ರೈನ್ನ ಎರಡು ನೇಮ್ ಮಾಡೋದಾದ್ರೆ, ಸೊ 4 ಗೇರ್ ಟ್ರೈನ್ಸ್ ಇದೆ. ಒಂದು ಸಿಂಪಲ್, ಕಾಂಪೌಂಡ್, ನೆಕ್ಸ್ಟು ರಿವರ್ಟೆಡ್ ಆ್ಯಂಡ್ ಎಪಿಸೈಕ್ಲಿಕ್. ಇದು ಜ್ಞಾಪಕ ಇಟ್ಕೋಬೇಕು ನೀವು. ಸೊ ನೀವು ಇಷ್ಟರಲ್ಲಿ ಯಾವ್ದಾದ್ರು ಎರಡನ್ನ ಬರೀಬೇಕಾಗುತ್ತೆ. ಸಿಂಪಲ್ ಗೇರ್ ಟ್ರೈನ್, ಕಾಂಪೌಂಡ್ ಗೇರ್ ಟ್ರೈನ್. ಸಿಂಪಲ್ ಗೇರ್ ಟ್ರೈನ್ ಅಂದರೆ ಏನು? ಒಂದು ಶಾಫ್ಟಲ್ಲಿ ಒಂದೇ ಗೇರ್ ಇದ್ರೆ, ಸೊ ಒಂದು ಶಾಫ್ಟಲ್ಲಿ ಒಂದೇ ಗೇರ್ ಇದ್ರೆ ನಾವು ಅದಕ್ಕೆ ಸಿಂಪಲ್ ಗೇರ್ ಟ್ರೈನ್ ಅಂತ ಕರಿತೀವಿ. ಡಿಡೆಂಡಮ್ ಅಂದರೆ ಏನು? ನಿಮಗೆಲ್ಲ ಗೊತ್ತೇ ಇದೆ. ಅಡೆಂಡಮ್ ಡಿಡೆಂಡಮ್ ಮಾಡೋದಕ್ಕೆ ಸೊ ವಿ ಹ್ಯಾವ್ ಗೇರ್ ಟೂತ್ ನಾಮನ್ಕ್ಲೇಚರಲ್ಲಿ. ಸೊ ಪಿಚ್ ಸರ್ಕಲ್ ಇಲ್ಲೆಲ್ಲೋ ಇರುತ್ತೆ. ಪಿಚ್ ಸರ್ಕಲಿಂದ ರೇಡಿಯಲ್ ಡಿಸ್ಟೆನ್ಸು ಟಾಪ್ ಆಫ್ ದ ಟೀತ್ಗೆ ಅಡೆಂಡಮ್ ಅಂತ ಕರಿತೀವಿ, ಬಾಟಮ್ ಆಫ್ ದ ಟೀತ್ಗೆ ಡಿಡೆಂಡಮ್ ಅಂತ ಕರಿತೀವಿ. ಸೊ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ಪಿಚ್ ಸರ್ಕಲ್ ಟು ದ ಬಾಟಮ್ ಆಫ್ ದ ಟೀತ್ಗೆ ಡಿಡೆಂಡಮ್ ಅಂತ ಕರಿತೀವಿ. ಸೊ ಇಷ್ಟು ಕೂಡ ಪ್ರಾಕ್ಟೀಸ್ ಕ್ವಶನ್ ರಿಲೇಟೆಡ್ ಟು ಗೇರ್ ಟ್ರೈನ್ಸ್, ಬೆಲ್ಟ್ ಡ್ರೈವ್ಸ್ ಮತ್ತು ಕೈನಮೆಟಿಕ್ಸ್ ಆಫ್ ಮೆಷಿನ್.
ಯು ಕ್ಯಾನ್ ಅಗೈನ್ ಫಾರ್ಮ್ ಡಿಫರೆಂಟ್ ಕ್ವಶನ್ಸ್. ಪ್ರತಿಯೊಂದು ತಗೊಂಡು ಡಿಡೆಂಡಮ್ ಅಂತ ತಗೊಂಡು ಅಡೆಂಡಮ್ ಅಂದರೆ ಕಲೀರಿ, ಮಾಡ್ಯೂಲ್ ಅಂತ ಕಲೀರಿ, ಪಿ ಸರ್ಕಲ್ ಡಯಾಮೀಟರ್ ಅಂತ ಕಲೀರಿ. ಅದೇ ಥರ ಕೈನಮ್ಯಾಟಿಕ್ಸಲ್ಲಿ ಎನ್ ನಂಬರ್ ಆಫ್ ಕ್ವಶನ್ಸ್ನ ನಾವು ಫ್ರೇಮ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸೆಷನ್ ಬಂದು ಲಾಸ್ಟ್ CO. So this is the last CO, that is CO4, and the weightage for 2 marks here also is very less, like 1 mark ಬರ್ಬೋದು ನಿಮಗೆ ಮೇನ್ ಎಕ್ಸಾಮಲ್ಲಿ. 1 mark ಬರೋದ್ರಿಂದ ಕಂಟೆಂಟ್ ಕೂಡ ತುಂಬ ಸಿಂಪಲ್ ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ ಸಿಂಪಲ್ ಕ್ವಶನ್ ಆಲ್ಸೋ. ವಿಲ್ ಸಾಲ್ವ್ ಸಮ್ ಆಫ್ ದ ಕ್ವಶನ್. ಡಿಫೈನ್ ವೆಲ್ಡಿಂಗ್ ಅಥವಾ ವಾಟ್ ಈಸ್ ವೆಲ್ಡಿಂಗ್ ಅಂತ ಕೇಳ್ಬೋದು. ಸೊ ವೆಲ್ಡಿಂಗ್ ಅಂದರೆ ಇಟ್ಸ್ ಎ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಇನ್ ವಿಚ್ 2 ಸಿಮಿಲರ್ ಅಥವಾ ಡಿಸಿಮಿಲರ್ ಮೆಥಡ್ನ ಹೀಟ್ ಅಪ್ಲೈ ಮಾಡಿ, ಪ್ರೆಷರ್ ಅಪ್ಲೈ ಮಾಡಿ ಅಥವಾ ಎರಡೂ ಅಪ್ಲೈ ಮಾಡಿ ಫಿಲ್ಲರ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಅಥವಾ ಯೂಸ್ ಮಾಡ್ದೇನೆ ನಾವು ಮಾಡುವಂಥ ಪ್ರೋಸೆಸ್ಗೆ, ಜಾಯಿನ್ ಮಾಡುವಂಥ ಪ್ರೋಸೆಸ್ಗೆ ವೆಲ್ಡಿಂಗ್ ಅಂತ ಕರಿತೀವಿ. ಜಾಯ್ನಿಂಗ್ ಪ್ರೋಸೆಸ್ನ ಕ್ಲಾಸಿಫೈ ಮಾಡಿ ಅಂದರೆ ದೆರ್ ಆರ್ 2 ಕ್ಲಾಸಿಫಿಕೇಶನ್ ಆಫ್ ಜಾಯ್ನಿಂಗ್ ಪ್ರೋಸೆಸ್. ಒಂದು ಟೆಂಪ್ರವರಿ ಜಾಯ್ನಿಂಗ್ ಪ್ರೋಸೆಸ್, ಇನ್ನೊಂದು ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್. ಟೆಂಪರರಿ ಅಂತ ಹೇಳಿದ್ರೆ ನಟ್ ಅಂಡ್ ಬೋಲ್ಟ್ ಜ್ಞಾಪಿಸ್ಕೊಬಿಡಿ, ನಟ್ ಅಂಡ್ ಬೋಲ್ಟು, ಸ್ಕ್ರೂಸು ಅದು. ಪರ್ಮನೆಂಟ್ ಅಂದರೆ ವೆಲ್ಡಿಂಗು, ಸಾಲ್ಡ್ರಿಂಗು, ಬ್ರೇಸಿಂಗ್. ಡಿಫೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಯಾವ್ದಾದ್ರು 2. ಸೊ ಇನ್ಕ್ಲೂಷನ್ ಇದೆ, ಕ್ರ್ಯಾಕ್ ಇದೆ, ಸ್ಲ್ಯಾಗ್ ಇನ್ಕ್ಲೂಷನ್ ಇದೆ. ಸೊ ದೇರ್ ಆರ್ ಮೆನಿ, ಪೋರೋಸಿಟಿ ಇದೆ, ಗ್ಯಾಸ್ ಟ್ರ್ಯಾಪ್ ಆದಾಗ ಬರುವಂಥದ್ದು. ಅಷ್ಟು ವೆಲ್ಡಿಂಗ್ ಡಿಫೆಕ್ಟ್ಸ್ನ ಓದ್ಕೊಂಡ್ರೆ 2 ಡಿಫೆಕ್ಟ್ಸ್ ಬರೆಯೋದು ಈಸಿ ಆಗುತ್ತೆ ನಿಮಗೆ. ಸೊ 2 ಟೈಪ್ಸ್ ಆಫ್ ರಿವೆಟ್ಸ್ ಬಗ್ಗೆ ಕೇಳ್ತಿದ್ದಾರೆ. ದೇರ್ ಆರ್ ಸೋ ಮೆನಿ ರಿವೆಟ್ಸ್ ಆರ್ ದೇರ್. ಅದರಲ್ಲಿ ನಿಮಗೆ ಸಾಲಿಡ್ ರಿವೆಟ್ ಮತ್ತು ಬ್ಲೈಂಡ್ ರಿವೆಟ್ ಜ್ಞಾಪಿಸ್ಕೊಳ್ಳಿ. ಇನ್ನು 6 to 7 ಟೈಪ್ ಆಫ್ ರಿವೆಟ್ ಇದೆ. ಅದನ್ನೆಲ್ಲ ಕಲ್ತ್ಕೊಂಡ್ರೆ 2 ರಿವೆಟ್ ಬರೆಯೋದು ಈಸಿ ಆಗುತ್ತೆ. ಜಾಯ್ನಿಂಗ್ ಪ್ರೋಸೆಸ್. So this is not joining process. So this question is related to gas welding. Gas welding ಅದು ಡೆಫಿನೇಷನ್ ಏನು gas welding ಅಂದರೆ? So gas welding is a fusion welding process in which it is heat required to melt the base metal is obtained. ನಿಮಗೆ ಏನು ಬೇಸ್ ಮೆಟಲ್ನ ಮೆಲ್ಟ್ ಮಾಡಬೇಕಾದ್ರೆ ಯಾವ ಥರ ಹೀಟ್ ಸಿಗುತ್ತೆ ಅಂದರೆ ಬೈ ಬರ್ನಿಂಗ್ ಅ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸಸ್. ಆಕ್ಸಿಜನ್ ಸಿಲಿಂಡ್ರಿಂದ ಆಕ್ಸಿಜನ್ ಬರ್ತಾ ಇರುತ್ತೆ, ಅಸಿಟಲಿನ್ ಸಿಲಿಂಡ್ರಿಂದ ಅಸಿಟಲಿನ್ ಬರ್ತಾ ಇರುತ್ತೆ. ಅವೆರಡು ಯೂಸ್ ಮಾಡಿಕೊಂಡು ಫ್ಲೇಮಿಂದ ಬೇಸ್ ಮೆಟಲ್ನ ಬರ್ನ್ ಆಗುವಂಥ ಪ್ರೋಸೆಸ್. 2 ಟೈಪ್ ಆಫ್ ವೆಲ್ಡಿಂಗ್ ಫ್ಲೇಮ್ಸ್ ಇದೆ. 3 ಟೈಪ್ ಇದೆ ಟೋಟಲ್. ಅದರಲ್ಲಿ 2 ಟೈಪ್ ಬರೀದೆ ಅಂತ ಕೇಳ್ತಾರೆ. ಸೊ ಒಂದು ನ್ಯೂಟ್ರಲ್ ಫ್ಲೇಮ್, ಇನ್ನೊಂದು ಆಕ್ಸಿಡೈಸಿಂಗ್ ಫ್ಲೇಮ್, ಇನ್ನೊಂದು ಕಾರ್ಬೊರೈಸಿಂಗ್ ಫ್ಲೇಮ್. ಅಂದರೆ ಇದರಲ್ಲಿ ಆಕ್ಸಿಜನ್ ಮತ್ತು ಅಸಿಟಲಿನ್ ಪ್ರಮಾಣ 2 ಒಂದೇ ಇರುತ್ತೆ. ಆಕ್ಸಿಡೈಸಿಂಗ್ ಫ್ಲೇಮಲ್ಲಿ ಆಕ್ಸಿಜನ್ ಕಂಟೆಂಟ್ ಅಸಿಟಲಿನ್ ಕಂಟೆಂಟ್ಗಿಂತ ಜಾಸ್ತಿ ಇರುತ್ತೆ. ಕಾರ್ಬೊರೈಸಿಂಗ್ ಫ್ಲೇಮಲ್ಲಿ ಅಸಿಟಲಿನ್ ಗ್ಯಾಸು ಆಕ್ಸಿಜನ್ ಗ್ಯಾಸ್ಗಿಂತ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ. ಯಾವ್ದಾದ್ರು 2 ಬರೀರಿ. ಸಾಲ್ಡ್ರಿಂಗ್ ಬಗ್ಗೆ ಹೇಳೋದಾದ್ರೆ, ಸೊ ಇಟ್ ಇಸ್ ಆಲ್ಸೋ ಅ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಇನ್ ವಿಚ್ ಲೋ ಟೆಂಪರೇಚರ್ ಮೆಟಲ್ ಜಾಯ್ನಿಂಗ್ ಅಂತ ಕರಿತೀವಿ. ನೋಡಿ, ಟೆಂಪರೇಚರು, ಮೆಲ್ಟಿಂಗ್ ಟೆಂಪರೇಚರ್ ಆಫ್ ಅ ಫಿಲ್ಲರ್ ಮೆಟಲ್ಲು 450ಕ್ಕಿಂತ ಕಡಿಮೆ ಇದ್ರೆ ಅಂಥ ಒಂದು ಪ್ರೋಸೆಸ್ಗೆ ನಾವು ಸಾಲ್ಡ್ರಿಂಗ್ ಅಂತ ಕರಿತೀವಿ. ಅದೇ ಥರ ಬ್ರೇಸಿಂಗ್ ಅಂದರೆ ಎಬೋವ್ 450 ಡಿಗ್ರಿ ಇರಬೇಕು ಫಿಲ್ಲರ್ ಮೆಟೀರಿಯಲ್ ಮೆಲ್ಟಿಂಗ್ ಪಾಯಿಂಟು, ಬಟ್ ಬೇಸ್ ಮೆಟಲ್ಗಿಂತ ಕಡಿಮೆ ಇರಬೇಕು. ಸೊ ಅಂಥ ಪ್ರೋಸೆಸ್ಗೆ ನಾವು ಬ್ರೇಸಿಂಗ್ ಅಂತ ಕರಿತೀವಿ. ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗಲ್ಲಿ ಯೂಸ್ ಮಾಡೋ ಗ್ಯಾಸು ಇಲ್ಲೇ ಇದೆ ಕ್ವಶನಲ್ಲೇ. ಒಂದು ಆಕ್ಸಿಜನ್ನು, ಇನ್ನೊಂದು ಅಸಿಟಲಿನ್, ಇವೆರಡು ಗ್ಯಾಸಸ್ನ ಯೂಸ್ ಮಾಡ್ತೀವಿ. ಟೆಂಪರರಿ ಫ್ಯಾಸನರ್ಗೆ 2 ಎಕ್ಸಾಂಪಲ್ಲು ನಟ್ ಅಂಡ್ ಬೋಲ್ಟು ಮತ್ತು ಪಿನ್ಸ್ ಅಂಡ್ ಸ್ಕ್ರೂಸ್ ಅಂತ ತಗೋಬೋದು. ಎಲೆಕ್ಟ್ರೋಡ್ ಏನಕ್ಕೆ ಯೂಸ್ ಮಾಡ್ತಾರೆ ಆರ್ಕ್ ವೆಲ್ಡಿಂಗಲ್ಲಿ ಅನ್ನೋ ಕ್ವಶನ್. ಎಲೆಕ್ಟ್ರೋಡ್ ಏನಕ್ಕೆ ಯೂಸ್ ಮಾಡ್ತಾರೆ? ಕರೆಂಟನ್ನು ಅದು ಸಪ್ಲೈ ಮಾಡುತ್ತೆ. ಕಂಡಕ್ಟ್ ಕರೆಂಟ್ ಅಂಡ್ ಸಪ್ಲೈ ಫಿಲ್ಲರ್ ಮೆಟೀರಿಯಲ್ಸ್ನ ಅದು ಸಪ್ಲೈ ಮಾಡುತ್ತೆ. ಕಂಡಕ್ಟ್ ಎಲೆಕ್ಟ್ರಿಕಲ್ ಕರೆಂಟ್ ಆ್ಯಂಡ್ ಸಪ್ಲೈ ಫಿಲ್ಲರ್ ಮೆಟೀರಿಯಲ್. ಸೊ ಇಷ್ಟು ಕೂಡ ಲಾಸ್ಟ್ ಒಂದು COದಲ್ಲಿ ನಿಮಗೆ ಪ್ರಾಕ್ಟೀಸ್ಗೆ ಯೂಸ್ ಮಾಡಿರುವಂಥ ಕ್ವಶನ್ಸು. ಯು ಕ್ಯಾನ್ ಬ್ರೌಸ್ ಆರ್ ಯು ಕ್ಯಾನ್ ಡೂ ಎನ್ ನಂಬರ್ ಆಫ್ ಕ್ವಶನ್ಸ್ ಹಿಯರ್ ಆಲ್ಸೋ. ಪ್ರಾಕ್ಟೀಸ್ ಆಗಿ 5 ಕ್ವಶನ್ಸ್ನ ನೀಟಾಗಿ ಬರೆದು 10 ಮಾರ್ಕ್ಸ್ ತಗೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಇಲ್ಲಿ ತನಕ ಕೇಳಿರೋದು ನನ್ನ ವಿಡಿಯೋಗೆ. ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.